ಕೆಲವರು ಹಿಮಾಲಯನ್ ಸಾಲ್ಟ್ ನಾನು ನೋಡಿದೀನಿ, ಇತ್ತೀಚೆಗಂತೂ ಅದೊಂದು ಟ್ರೆಂಡ್ ಕೂಡ ಆಗಿದೆ. ಹಿಮಾಲಯನ್ ಸಾಲ್ಟ್ ಅಂತ ಬರ್ತದೆ, ಪಿರಮಿಡ್ ತರ ಕಲ್ ತರ ಎಲ್ಲ ಮಾಡಿ ಅದರೊಳಗೆ ಲೈಟ್ ಹಾಕಿ ಮನೇಲಿ ಇಡ್ತಾರೆ. ಅದನ್ನ ಇಟ್ಟರೆ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರೂ ಹೋಗ್ಬಿಡ್ತದಂತೆ, ಪಾಸಿಟಿವ್ ಬರ್ತದೆ ಅಂತ. ಅದು ಆಗ್ತದೆ ಯಾವಾಗ ನಿನ್ನ ಮನಸ್ಥಿತಿ ಬದಲಾಯಿಸ್ಕೊಂಡಾಗ ಅವುಗಳು ನಿನಗೆ ಬೋನಸ್ ಆಗಿ ಕೆಲಸ ಮಾಡ್ತದೆ ಬಿಟ್ಟು ಅದರಿಂದನೇ ನಿನಗೆ ಕೆಲಸ ಆಗ್ತದೆ, ಅದರಿಂದನೇ ನನಗೆ ಒಳ್ಳೇದಾಗ್ತದೆ ಸಾಧ್ಯ ಇಲ್ಲ. ನೋಡಿ, ನಮ್ಮ ಶಾಸ್ತ್ರ ಹೇಳ್ತವೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನನಿಗೆ ನಿನ್ನ ಆತ್ಮವೇ ನಿನ್ಗೆ ಸಿಗಲ್ಲ, ಇನ್ನೇನ್ ಸಿಗ್ತದೆ ನಿನಗೆ. ನೋಡಿ, ಬಹಳ ಮುಖ್ಯವಾದದ್ದು ಮನೆಯಿಂದ ಶುರು ಆಗ್ತದೆ ಇದು. ಮನೆಯಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ, ಯಾವ ರೀತಿಯ ಶಬ್ದಗಳನ್ನ ಬಳಸ್ತಾ ಇದೆ. ನೀವು ಮಕ್ಕಳನ್ನ ಬೆಳಗ್ಗೆ ಎದ್ದೇಳಿಸಬೇಕಾದ್ರೆ ಏನ್ ಎದ್ದೇಳಿಸ್ತೀರಿ? ಓ ದರಿದ್ರ, ನೀನು ಇನ್ನೂ ಮಲಗಿದ್ದೀಯ, ಮನೆ ಹಾಳು ಮಾಡ್ತಾ ಇದ್ದಿ, ಇನ್ನೂ ಮಲಗಿದ್ದಿ, ಈ ಶಬ್ದಗಳನ್ನೇ ಬೆಳಗ್ಗೆ ಶುರು ಮಾಡ್ಬಿಡ್ತಾರೆ. ಯಾವಾಗ ಮನಸ್ಸಿಗೆ ಅದು ಹೋಯ್ತೋ ಅವನು ಏನು ಮಾಡಿದ್ರು ಅವನು ಉದ್ಧಾರ ಆಗಕ್ಕಾಗಲ್ಲ. ಮೊಬೈಲ್ ನೋಡಬೇಡ, ಟಿವಿ ನೋಡಬೇಡ, ಸ್ನೇಹಿತರ ಜೊತೆ ಹೋಗಬೇಡ, ಮೂವಿಗೆ ಹೋಗಬೇಡ, ಮಾಲ್ಗೆ ಹೋಗಬೇಡ, ಆಟ ಆಡ್ಲಿಕ್ಕೆ ಹೋಗಬೇಡ. ಏನ್ ಹೇಳಿದ್ರಿ? ಒಂದು ದಿನ ಪಟ್ಟಿ ಮಾಡಿ. ಮಕ್ಕಳಿಗೆ ಇದನ್ನ ಮಾಡು ಅನ್ನೋದನ್ನ ಎಷ್ಟು ಹೇಳ್ತೀರಿ, ಬೇಡ ಅನ್ನೋದನ್ನ ಎಷ್ಟು ಹೇಳ್ತೀರಿ, ನೆಗೆಟಿವ್ ಎಷ್ಟು ಹೇಳ್ತೀರಿ, ಪಾಸಿಟಿವ್ ಇದು ಮಾಡು ಅನ್ನೋದನ್ನ ಎಷ್ಟು ಹೇಳ್ತೀರಿ. ಇಂಥ ಶಬ್ದಗಳನ್ನು ಹೇಳಿ ಅವರನ್ನು ಉದ್ಧಾರ ಆಗು ಅಂದ್ರೆ ಹೇಗೆ ಸಾಧ್ಯ? ಒಳ್ಳೆ ಪರ್ಸೆಂಟೇಜ್ ತೆಗಿ ಅಂದ್ರೆ ಹೇಗೆ ಸಾಧ್ಯ? ಹಾಗಾಗಿ ನಾನು ಎಲ್ಲ ಪೋಷಕರಲ್ಲಿ ಹೇಳೋದು, ನೀವು ಮೊದಲು ನಿಮ್ಮ ಮಗುವಿಗೆ ಆತ್ಮಸ್ಥೈರ್ಯ, ಧೈರ್ಯ, ಮನೋಶಕ್ತಿ ಬರುವ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಗುರುಗಳು ನೋಡಿ, ಈಗ ಬದುಕು ಬದಲಾಯಿಸ್ಕೋಬೇಕು, ನಾವು ಅಂದ್ಕೊಂಡಿದ್ದಾಗಬೇಕು, ನೀವು ಹೇಳ್ತಿರಲ್ಲ ಮನೋಶಕ್ತಿ ಅಂತ ಹೇಳಿ, ಅನೇಕರು ಕೆಲವು ಸಿಂಬಲ್ಗಳನ್ನು ತಂದು ಇಟ್ಕೋತಾರೆ ಮನೆಯಲ್ಲಿ. ಅವ್ರ ಕಾರಲ್ಲಿ ಇಟ್ಕೋತಾರೆ, ಆಫೀಸ್ಗಳಲ್ಲಿ ಇಟ್ಕೋತಾರೆ, ಕೆಲವು ಪ್ರತಿಮೆಗಳಾಗ್ಬೋದು, ಕೆಲವು ಫೋಟೋಗಳಾಗ್ಬೋದು, ಕೆಲವು ವಸ್ತುಗಳನ್ನಾಗ್ಬೋದು ಇಟ್ಕೋತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದು ನೋಡಿ, ಇದನ್ನ ನಾನು ಒಂದ್ಸರಿ ಯೋಚನೆ ಮಾಡ್ತಾ ಇದ್ದೆ, ಟ್ರಿಗರ್ ಆಯಿತು ಅಂತ ಹೇಳಿದ್ನಲ್ಲ 2020ನಲ್ಲಿ. ಇದನ್ನು ಯೋಚನೆ ಮಾಡ್ತಾ ನನಗೊಂದ್ಸರಿ ಅನಿಸ್ತು, ಎಲ್ಲರೂ ರುದ್ರಾಕ್ಷಿ ಹಾಕೊಂಡ್ರೆ ಪಾಸಿಟಿವ್ ಅಂತಾರೆ. ಎಸ್, ನಾನು ಸ್ಫಟಿಕ ಹಾಕ್ತೀನಿ, ರುದ್ರಾಕ್ಷಿ ಹಾಕ್ತೀನಿ, ಅದ್ರ ವಿರೋಧಿ ಅಲ್ಲ. ನಾನು ಈಗ ಹೇಳಿದ ತಕ್ಷಣ ಅದ್ರ ವಿರೋಧಿ ಅಂತ ಭಾವಿಸಬಾರ್ದು ಯಾರು. ಆದರೆ ರುದ್ರಾಕ್ಷಿ ಬೆಳೆಯೋದು ಎಲ್ಲಿ? ನೇಪಾಳದಲ್ಲಿ ರುದ್ರಾಕ್ಷಿ ಮರದಲ್ಲಿ, ನೇಪಾಳ ಮೂಲ ಅದ್ರದ್ದು ರುದ್ರಾಕ್ಷಿದು. ರುದ್ರಾಕ್ಷಿ ಹಾಕೊಳ್ಳೋದ್ರಿಂದಾಗಿ ನನಗೆ ಒಳ್ಳೇದಾಗ್ತದೆ, ನನಗೆ ಪಾಸಿಟಿವ್ನೆಸ್ ಬರ್ತದೆ ಅಂತ ಆಗೋದಿದ್ರೆ ನೇಪಾಳದ ಸ್ಥಿತಿ ಯಾಕೆ ಹೀಗಿದೆ? ನನಗೆ ನಾನೇ ಪ್ರಶ್ನೆ ಕೇಳ್ಕೊಂಡದ್ದು. ಇದು ನಾನು ಬೇರೆಯವ್ರಿಗಲ್ಲ. ಕೆಲವರು ಹಿಮಾಲಯನ್ ಸಾಲ್ಟ್ ನಾನು ನೋಡಿದೀನಿ, ಇತ್ತೀಚೆಗಂತೂ ಅದೊಂದು ಟ್ರೆಂಡ್ ಕೂಡ ಆಗಿದೆ. ಹಿಮಾಲಯನ್ ಸಾಲ್ಟ್ ಅಂತ ಬರ್ತದೆ, ಅದ್ರದ್ದು ಪಿರಮಿಡ್ ತರ ಕಲ್ ತರ ಎಲ್ಲ ಮಾಡಿ ಅದರೊಳಗೆ ಲೈಟ್ ಹಾಕಿ ಮನೇಲಿ ಇಡ್ತಾರೆ. ಅದನ್ನ ಇಟ್ಟರೆ ಮನೆಯಲ್ಲಿ ಏನೇ ನೆಗೆಟಿವ್ ಇದ್ರೂ ಹೋಗ್ಬಿಡ್ತದಂತೆ, ಪಾಸಿಟಿವ್ ಬರ್ತದೆ ಅಂತ. ಎಸ್, ಅದು ನಾನು ಬಳಸಿದ್ದೀನಿ. ಅದನ್ನ ಇಟ್ಟರೆ ಮನೆಯಲ್ಲಿ ಒಂದು ಸ್ಮೆಲ್ ಕೂಡ ಚೇಂಜ್ ಆದದ್ದಿದೆ, ನಾನು ರೂಮ್ನಲ್ಲಿ ಇಟ್ಟು ನೋಡಿದ್ದೀನಿ. ಮತ್ತು ಅಡುಗೆಗೆ ನಾವೀಗ ಪಿಂಕ್ ಸಾಲ್ಟನ್ನೇ ಬಳಸ್ತೀವಿ. ಹಾಗಾಗಿ ಬಹಳ ಒಳ್ಳೇದು, ಯಾಕೆಂದರೆ ಅದರಲ್ಲಿ ಮಿನರಲ್ಸ್ ಯಥೇಚ್ಛವಾಗಿದೆ, ಆ ದೃಷ್ಟಿಯಿಂದ ಒಳ್ಳೇದು. ಆದರೆ ಅದು ಇಡೋದ್ರಿಂದನೇ ಪಾಸಿಟಿವ್ ಆಗ್ತದೆ, ಒಳ್ಳೇದಾಗ್ತದೆ, ಎಲ್ಲವನ್ನು ಆಕರ್ಷಿಸ್ತೀವಿ ಅಂತ ಆಗೋದಿದ್ದಿದ್ರೆ ಪಿಂಕ್ ಸಾಲ್ಟ್ ಸಿಗೋದೆಲ್ಲಿ? ಹಿಮಾಲಯನ್ ಸಾಲ್ಟ್ ಸಿಗೋದೆಲ್ಲಿ? ಹಿಮಾಲಯದಲ್ಲಿ, ಪಾಕಿಸ್ತಾನದಲ್ಲಿ. ಬೇರೆ ದೇಶದಲ್ಲಿ ಎಲ್ಲೂ ಇಲ್ಲ. ಅದರ ಮೂಲ ಸ್ಥಾನ ಇರೋದು ಪಾಕಿಸ್ತಾನವೇ ಸಪ್ಲೈ ಮಾಡ್ತಾ ಇರುವಂಥದ್ದು ಹಿಮಾಲಯನ್ ಪಿಂಕ್ ಸಾಲ್ಟನ್ನು. ಆದರೆ ಪಾಕಿಸ್ತಾನದ ಸ್ಥಿತಿ ಯಾಕೆ ಹೀಗಿದೆ? ರುದ್ರಾಕ್ಷಿ ಸಿಗುವಂತಹ ನೇಪಾಳದ ಸ್ಥಿತಿ ಯಾಕಿದೆ? ಸಾಲಿಗ್ರಾಮ ಸಿಗುವಂತಹ ಗಂಡಕಿ ನದಿನಲ್ಲಿ ಸಾಲಿಗ್ರಾಮ ಸಿಗುವಂಥದ್ದು ನೇಪಾಳದಲ್ಲೇ ಸಿಗುವಂಥದ್ದು ಯಾಕೆ ಹೀಗಿದೆ? ನನಗೆ ನಾನೇ ಪ್ರಶ್ನೆ ಹಾಕ್ಕೊಂಡದ್ದು ಇದು. ಹಾಗೆ ಹಾಕ್ಕೊಂಡಾಗ ನನಗನ್ಸಿದ್ದು, ಎಸ್, ರುದ್ರಾಕ್ಷಿ ಹಾಕೋದ್ರಿಂದ ಒಳ್ಳೇದಾಗ್ತದೆ. ಯಾವಾಗ ನಿನ್ನಲ್ಲಿ ಒಳ್ಳೇದು ಇದ್ದಾಗ, ನಿನ್ನಲ್ಲಿ ಆ ಪಾಸಿಟಿವ್ನೆಸ್ ಇದ್ದಾಗ ಅದು ಬೋನಸ್ ಆಗಿ ಕೆಲಸ ಮಾಡ್ತದೆ. ಹಿಮಾಲಯನ್ ಸಾಲ್ಟ್ ಮನೆಯಲ್ಲಿ ಒಳ್ಳೇದು ಮಾಡ್ತದೆ ಯಾವಾಗ? ನಿನ್ನಲ್ಲಿ ಆ ಧನಾತ್ಮಕ ಅಂಶಗಳಿದ್ದಾಗ. ಹಾಗಾಗಿ ಮೊದಲು ಬದಲಾಯಿಸ್ಕೋಬೇಕಾದದ್ದು ಏನನ್ನ? ನಿನ್ನ ಮನಸ್ಥಿತಿ ಬದಲಾಯಿಸ್ಕೊಳ್ಳದೆ ಈ ವಸ್ತುಗಳು ಇಟ್ಕೊಳ್ಳೋದ್ರಿಂದ ಒಳ್ಳೇದಾಗ್ತದೆ ಅಂತ ಅಂದ್ಕೊಂಡ್ರೆ ಅದು ತಪ್ಪು ಅಂತ ನನಗನ್ನಿಸ್ತು. ಅದು ಆಗ್ತದೆ ಯಾವಾಗ ನಿನ್ನ ಮನಸ್ಥಿತಿ ಬದಲಾಯಿಸ್ಕೊಂಡಾಗ ಅವುಗಳು ನಿನಗೆ ಬೋನಸ್ ಆಗಿ ಕೆಲಸ ಮಾಡ್ತದೆ ಬಿಟ್ಟು ಅದರಿಂದನೇ ನಿನಗೆ ಕೆಲಸ ಆಗ್ತದೆ, ಅದರಿಂದನೇ ನನಗೆ ಒಳ್ಳೇದಾಗ್ತದೆ ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತು. ನೋಡಿ, ನಾನು 10 ಜ್ಯೋತಿಷ್ಯಗಳನ್ನು ಭೇಟಿ ಮಾಡಿದ್ದೀನಿ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷ್ಯ ಅದ್ಭುತವಾದ ಸೈನ್ಸ್. ನಾವು ಊಹೆ ಮಾಡ್ಲಿಕ್ಕೆ ಇಲ್ಲದೇ ಇರೋದನ್ನ ನಾವು ಜ್ಯೋತಿಷ್ಯ ಕೊಟ್ಟಿದೆ. ಆದರೆ ಜ್ಯೋತಿಷ್ಯಗಳು ಮಾರ್ಗ ತಪ್ಪಿಸ್ತಾ ಇದ್ದಾರೆ ಅಷ್ಟೇ. ಹೀಗೆ ಮಾಡಿದ್ರೆ ಹೀಗಾಗ್ತದೆ, ಹೀಗೆ ಮಾಡಿಬಿಡು ಇದು ಒಳ್ಳೇದಾಗ್ತದೆ, ಹಂಗಾಗಲ್ಲ. ಫಸ್ಟು ಆಗಬೇಕಾದದ್ದು ನಿನ್ನ ಮನಸ್ಥಿತಿ, ನಿನ್ನ ಮನೋಶಕ್ತಿಯನ್ನ ಬಲಾಢ್ಯ ಮಾಡ್ಕೋ. ಇನ್ನು ಉಳಿದದ್ದು ತನಗೆ ತಾನೇ ಬದಲಾಗ್ತಾ ಹೋಗ್ತದೆ. ಅದಕ್ಕೆ ಸಂಬಂಧಪಟ್ಟ ವಸ್ತುಗಳು ನಿನ್ನನ್ನೇ ಹುಡ್ಕೊಂಡ್ ಬರ್ತವೆ, ನೀನು ಹುಡ್ಕೊಂಡು ಹೋಗ್ಬೇಕಾದದ್ದಿಲ್ಲ, ಅದೇ ಬರ್ತವೆ.
ಈಗ ನೋಡಿ ಕೆಲವು ಅಂಗಡಿಗಳಲ್ಲಿ ಶುಕ್ರವಾರ ಒಂದು ಮೆಣಸಿನ್ಕಾಯ್ದನೋ ಕಟ್ತಾ ಇರ್ತಾರೆ, ಆಮೇಲೆ ಒಂದು ನಿಂಬೆಹಣ್ಣ ನೀರು ಒಳಗಡೆ ಲೋಟದಲ್ಲಿ ಮುಳುಗಿಸಿರ್ತಾರೆ, ಸಾಯಂಕಾಲ ಹೊಡಿತಾ ಇರ್ತಾರೆ, ನೆಗೆಟಿವ್ನೆಲ್ಲ ತೆಗೆದಾಕ್ಬಿಡುತ್ತೆ ಹಾಗೆ ಹೀಗೆ ಅಂತ. ನೋಡಿ 100 ಅಂಗಡಿನಲ್ಲೂ ಇಟ್ಟು ನೋಡಿ, 100 ಅಂಗಡಿಗೂ ಒಳ್ಳೇದಾಗಬೇಕಾಗಿತ್ತು. ಹಾಗಿದ್ದಿದ್ರೆ 30 ಅಂಗಡಿಗಳಿಗೆ ಒಳ್ಳೇದಾಗ್ಬೋದು. ಯಾವುದೇ ಆದ್ರೂ ಪರ್ಸೆಂಟೇಜ್ ಹೇಗೆ ಅಂದ್ರೆ, ನೀವು ನಾ ಹೇಳದ್ನಲ್ಲ, ನಿಮ್ಮ ಮನಸ್ಥಿತಿಯು, ನಿಮ್ಮ ನಂಬಿಕೆ, ನಿಮ್ಮ ಶ್ರದ್ಧೆ ಎಷ್ಟು ಗಟ್ಟಿ ಇದೆ, ನಿಮ್ಮ ಮನಃಶಕ್ತಿ ಎಷ್ಟು ಸ್ಟ್ರಾಂಗ್ ಇದೆ, ಅದರ ಆಧಾರದ ಮೇಲೆ ಅದು ಸಪೋರ್ಟ್ ಮಾಡ್ತದೆ. ಅದನ್ನ ಯಾವುದನ್ನು ತೆಗೆದು ಹಾಕೋದು ಬೇಕಾಗಿಲ್ಲ, ಅದೆಲ್ಲವೂ ಆಚರಣೆ ಮಾಡಿ. ಅದಕ್ಕಿಂತ ಮುಖ್ಯವಾಗಿ ಮನಸ್ಸಿನ ಶಕ್ತಿ, ಅದು ಸರಿ ಹೋಗ್ಬೇಕು. ನಾನು ಬರೀ ನಿಂಬೆಹಣ್ಣು ಇಟ್ಬಿಟ್ಟು ಬರೀ ನೆಗೆಟಿವ್ ಮಾತಾಡ್ಕೊಂಡು ನೋಡ್ತಾರೆ, ಸಾಧ್ಯನೇ ಇಲ್ಲ. ನೋಡಿ, ನಮ್ಮ ಶಾಸ್ತ್ರ ಹೇಳುತ್ತವೆ, ನಾಯಮಾತ್ಮ ಬಲಹೀನೇನ ಲಭ್ಯ. ಬಲಹೀನನಿಗೆ ನಿನ್ನ ಆತ್ಮವೇ ನಿನ್ಗೆ ಸಿಗಲ್ಲ, ಇನ್ನೇನ್ ಸಿಗ್ತದೆ ನಿನಗೆ? ನಿನ್ನದೇ ಆತ್ಮದ ದರ್ಶನ ನಿನಗಾಗಲ್ಲ. ನಾಯಮಾತ್ಮ ಬಲಹೀನೇನ ಲಭ್ಯ. ಅಧ್ಯಾತ್ಮ ಅನ್ನೋದು ಬಲಹೀನನಿಗಲ್ಲ, ಬಲಾಢ್ಯನಿಗೆ, ಮನಃಶಕ್ತಿ ಇದ್ದವನಿಗೆ, ಇಚ್ಛಾಶಕ್ತಿ ಇದ್ದವನಿಗೆ, ಮನಸ್ಸಿನ ಶಕ್ತಿ ಇದ್ದವನಿಗೆ. ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳಿ, ಇನ್ನು ಉಳಿದು ಸರಿ ಹೋಗ್ತದೆ. ಅದನ್ನ ಬಿಟ್ಬಿಟ್ಟು ಅದನ್ನ ಇಟ್ಟರೆ ಆಗ್ತದೆ, ನಿಂಬೆಕಾಯಿ ಕಟ್ಟು ಆಗ್ತದೆ, ನಾನು ಅದನ್ನ ತೆಗೆದು ಹಾಕಲ್ಲ. ಯಾವಾಗ ಆಗ್ತದೆ? ನಿಮ್ಮ ಮನಃಶಕ್ತಿ ಚೆನ್ನಾಗಿದ್ದಾಗ, ಇಚ್ಛಾಶಕ್ತಿ ಚೆನ್ನಾಗಿದ್ದಾಗ ಅದು ನಿಮಗೆ ಬೋನಸ್ ಆಗಿ ಸಪೋರ್ಟಿವ್ ಆಗಿ ಕೆಲಸ ಮಾಡ್ತದೆ ಬಿಟ್ಟು ಇದರೊಂದ್ರಿಂದನೇ ಸಾಧ್ಯ ಇಲ್ಲ. ಅದು ನಾನು ಇದನ್ನು ಈಗ ಗ್ರಹಿಸಿದೆ, ಸುಮ್ಮನೆ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ. ಈಗ ನಾನು ಒಂದು ಬೂದ್ ಕುಂಬಳಕಾಯಿ ತಂದ್ಬಿಟ್ಟು ಹೊಸ ಕಾರ್ ತಗೊಂಡು ಚೆನ್ನಾಗಿ ಆರತಿ ಎತ್ತು ಕುಂಬಳಕಾಯಿ ಹೊಡೆದ್ಬಿಟ್ಟು ಚೆನ್ನಾಗಿ ಕುಡ್ಕೊಂಡು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಗುದ್ಬಿಡೋದು. ಆಗ ನಮ್ಮ ಹಿರಿಯರು ಸರಿ ಇಲ್ಲ, ಬೂದುಗುಂಬಳ ಸರಿ ಇಲ್ಲ, ಅದು ವರ್ಕೆ ಮಾಡ್ಲಿಲ್ಲ. ಅದ್ರ ಮೇಲೆ ಇದು ತುಂಬಾ ಸುಲಭ ಅಲ್ವಾ? ಗುರುಗಳೇ ಸರಿ ಇರ್ಲಿಲ್ಲ, ಅವ್ರು ಹೇಳಿದ್ ಸರಿ ಇದ್ದಿದ್ರೆ ನನ್ನ ಜೀವನ ಸರಿ ಇರ್ತಾ ಇತ್ತು. ಗುರುಗಳ ಮೇಲೆ ಹಾಕ್ಬಿಡೋದು, ಬೂದುಗುಂಬಳದ ಮೇಲೆ ಹಾಕ್ಬಿಡೋದು, ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡೋದು. ಅಪ್ಪ ಅಮ್ಮ ಸರಿ ಇದ್ದಿದ್ರೆ ನಾನು ಇನ್ನೂ ಚೆನ್ನಾಗಿರ್ತಿದ್ದೆ, ಅಪ್ಪ ಅಮ್ಮನ ಮೇಲೆ ಹಾಕ್ಬಿಡೋದು. ಇದು ಪಲಾಯನವಾದಿ ಮಾಡೋ ಕೆಲಸ. ಗುರುಗಳೇ, ಹಾಗಾದ್ರೆ ಈ ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಪೋಷಕರ ಮನಸ್ಥಿತಿ ಹೇಗಿರಬೇಕು? ಮನಸ್ಸಿಗೆ ಸಂಬಂಧಪಟ್ಟಾಗೆ ಪೋಷಕರ ಮನಸ್ಥಿತಿ ಒಂದು ಮಗುವನ್ನು ರೂಪಿಸುವಲ್ಲಿ ಅಥವಾ ಒಬ್ಬ ತನ್ನ ಮಕ್ಕಳಿಗೆ ವಿದ್ಯೆಯನ್ನು ಕೊಡೋದ್ರಲ್ಲಿ ಪೋಷಕರ ಮತ್ತು ಗುರುಗಳ ಮನಸ್ಥಿತಿ ಹೇಗಿರಬೇಕು? ನೋಡಿ, ಬಹಳ ಮುಖ್ಯವಾದದ್ದು ಮನೆಯಿಂದ ಶುರು ಆಗ್ತದೆ. ಇದು ಮನೆಯಲ್ಲಿ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೀವಿ, ಯಾವ ರೀತಿಯ ಶಬ್ದಗಳನ್ನು ಬಳಸ್ತಾ ಇದ್ದೀವಿ, ಹೇಗೆ ಹೇಳ್ತಾ ಇದ್ದೀವಿ. ನೀವು ಮಕ್ಕಳನ್ನ ಬೆಳಗ್ಗೆ ಎದ್ದೇಳಿಸ್ಬೇಕಾದ್ರೆ ಏನು ಎದ್ದೇಳಿಸ್ತೀರಿ ಅಂತ ಎದ್ದೇಳಿಸ್ತಾರ? ನಾನು ನೋಡಿದ ಹಾಗೆ 1-2 ಸರಿ ಕರೀತಾರೆ, ಮಗು ಟೈಮ್ ಆಯ್ತು ಎದ್ದೇಳು ಅಂತ. ಅದಾದ್ಮೇಲೆ ಶುರು ಮಾಡ್ತಾರೆ, ಓ ದರಿದ್ರ ನೀನು ಇನ್ನೂ ಮಲಗಿದ್ದೀಯ, ಮನೆ ಹಾಳು ಮಾಡ್ತಾ ಇದ್ದಿ, ಇನ್ನೂ ಮಲಗಿದ್ದಿ. ಈ ಶಬ್ದಗಳನ್ನೇ ಬೆಳಗ್ಗೆ ಶುರು ಮಾಡಿಬಿಡ್ತಾರೆ. ಯಾವಾಗ ಮನಸ್ಸಿಗೆ ಅದು ಹೋಯ್ತೋ ಅವನು ಏನು ಮಾಡಿದ್ರು ಅವನು ಉದ್ಧಾರ ಆಗಕ್ಕಾಗಲ್ಲ. ಸಬ್ ಕಾನ್ಷಿಯಸ್ ಮೈಂಡಿಗೆ ನೀವು ಏನು ಇನ್ಸ್ಟಾಲ್ ಮಾಡಿಬಿಡ್ತಾ ಇದ್ದೀರಿ, ನಿಮಗೆ ಗೊತ್ತಿಲ್ಲದೆ ಬೇಡದ ಶಬ್ದಗಳನ್ನು, ಬೇಡದ ವಿಚಾರಗಳನ್ನು ಇನ್ಸ್ಟಾಲ್ ಮಾಡಿಬಿಡ್ತೀನಿ. ನಿಮ್ಗೆ ಸುಮ್ಮನೆ ಉದಾಹರಣೆ ಹೇಳ್ತೀನಿ. ಮನೆಯಲ್ಲಿ ಮೊಬೈಲ್ ನೋಡಬೇಡ, ಟಿವಿ ನೋಡಬೇಡ, ಸ್ನೇಹಿತರ ಜೊತೆ ಹೋಗಬೇಡ, ಮೂವಿಗೆ ಹೋಗಬೇಡ, ಮಾಲ್ಗೆ ಹೋಗಬೇಡ, ಆಟ ಆಡ್ಲಿಕ್ಕೆ ಹೋಗಬೇಡ. ಏನ್ ಹೇಳಿದ್ರಿ? ಬೇಡ 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 ಬೇಡ. ನೀವು ಸುಮ್ಮನೆ ಒಂದ್ಸರಿ ನಾನು ಹೇಳಿದ್ದೆ ಹಿಂದೆನ ಒಂದ್ ಕಡೆ, ಒಂದು ದಿನ ಪಟ್ಟಿ ಮಾಡಿ, ಮಕ್ಕಳಿಗೆ ಇದನ್ನ ಮಾಡು ಅನ್ನೋದನ್ನ ಎಷ್ಟು ಹೇಳ್ತೀರಿ, ಬೇಡ ಅನ್ನೋದನ್ನ ಎಷ್ಟು ಹೇಳ್ತೀರಿ, ನೆಗೆಟಿವ್ ಎಷ್ಟು ಹೇಳ್ತೀರಿ, ಪಾಸಿಟಿವ್ ಇದು ಮಾಡು ಅನ್ನೋದನ್ನ ಎಷ್ಟು ಹೇಳ್ತೀರಿ ಅಂತ. 10 ಒಬ್ರು ಹೇಳಿದ್ರು ಪೋಷಕರು, ನಾನೊಂದು 5 ಹೇಳಬಹುದು 100ರಲ್ಲಿ, ಇನ್ನು 95 ಬರೀ ನಾನು ಮಾಡಬೇಡ ಮಾಡಬೇಡ ಬೇಡ ಬೇಡ ಅನ್ನೋದನ್ನೇ ಹೇಳ್ತೀನಿ. ಇಂಥ ಶಬ್ದಗಳನ್ನು ಹೇಳಿ ಅವರನ್ನು ಉದ್ಧಾರ ಆಗು ಅಂದ್ರೆ ಹೇಗೆ ಸಾಧ್ಯ? ಒಳ್ಳೆ ಪರ್ಸೆಂಟೇಜ್ ತೆಗಿ ಅಂದ್ರೆ ಹೇಗೆ ಸಾಧ್ಯ? ಅದನ್ನ ತೆಗೆದ್ರೂ ಕೂಡ ಅದನ್ನ ಚೆನ್ನಾಗಿ ಇನ್ನೂ ಜೀವನವನ್ನು ಕಟ್ಕೊಳ್ಳೋದ್ರಲ್ಲಾದ್ರೂ ಅವನು ವಿಫಲನಾಗ್ಬಿಡ್ತಾನೆ. ಹಾಗಾಗಿ ನಾನು ಎಲ್ಲ ಪೋಷಕರಲ್ಲಿ ಹೇಳೋದು, ನೀವು ಮೊದಲು ನಿಮ್ಮ ಮಗುವಿಗೆ ಆತ್ಮಸ್ಥೈರ್ಯ, ಧೈರ್ಯ, ಮನೋಶಕ್ತಿ ಬರುವ ರೀತಿಯಲ್ಲಿ ಮಕ್ಕಳನ್ನ ಬೆಳೆಸಬೇಕು. ಹಾಗೆ ಬೆಳೆಸದೆ ಅವನು ಉದ್ಯೋಗ ಸಿಗ್ತಾ ಇಲ್ಲ, ದುಡಿದೋದ್ರಲ್ಲಿ ಹೆಂಡತಿ ಜೊತೆ ಸುಖವಾಗಿಲ್ಲ, ಮಕ್ಕಳು ಚೆನ್ನಾಗಿ ಬದುಕ್ತಾ ಇಲ್ಲ, ಹೀಗೆ ಯಾಕೆ ಆಗ್ತಾ ಇದೆ? ನೀವು ನಿಮ್ಮ ಮನೆಯಲ್ಲಿ ಆ ರೀತಿಯಾಗಿ ನಿಮಗೇ ಗೊತ್ತಿಲ್ಲದೆ ಮಕ್ಕಳಿಗೆ ತುಂಬ್ತಾ ಇದ್ದೀರಿ. ಹೀಗೆ ತುಂಬಿ ತುಂಬಿ ಜೀವನದಲ್ಲಿ ಕೊನೆಗೆ ಜಿಗುಪ್ಸೆ ಬಂದು ಸೂಸೈಡ್ ಮಾಡ್ಕೊಳ್ತಾರೆ. ಪರ್ಸೆಂಟೇಜ್ ಬರಲಿಲ್ಲ, ಸೂಸೈಡ್ ಮಾಡ್ಕೊಳ್ತಾರೆ. ಇಷ್ಟು ಹಣ ಇದೆ, ಆದರೆ ಇಷ್ಟು ಹಣ ಬಂದಿಲ್ಲ, ಸೂಸೈಡ್ ಮಾಡ್ಕೊಳ್ತಾರೆ. ನನ್ನ ಸ್ನೇಹಿತ 5 ಲಕ್ಷ ಸಂಬಳ ತಗೊಳ್ತಾ ಇದ್ದಾನೆ, ಬರೀ ನಾನು 1 ಲಕ್ಷ ತಗೊಳ್ತಾ ಇದ್ದೀನಿ, ನನ್ನ ಜೀವನ ವ್ಯರ್ಥ, ಸೂಸೈಡ್ ಮಾಡ್ಕೊಳ್ತಾರೆ. ಎಷ್ಟು ಜನ ಬೇಕು ಸೂಸೈಡ್ ಮಾಡ್ಕೊಳ್ಳೋರು? ಇದೆಲ್ಲ ಹೋಗ್ಲಿ, ಇತ್ತೀಚೆಗೆ ಇನ್ನೊಂದು ಶುರು ಆಗಿದೆ, ಒತ್ತಡ, ಸ್ಟ್ರೆಸ್. ಅಂದ್ರೆ ಅವರು ಚೆನ್ನಾಗಿ ಬದುಕ್ತಾ ಇದ್ರೆ ನನ್ನ ಕೈಲಾಗ್ತಾ ಇಲ್ಲ, ಕೆಲಸಗಳನ್ನ ನಿಭಾಯಿಸಕ್ಕಾಗ್ತಾ ಇಲ್ಲ, ಮನೆಯಲ್ಲಿ ಜೀವನ ನಿಭಾಯಿಸಕ್ಕಾಗ್ತಾ ಇಲ್ಲ. ಈ ತರ ನಿಭಾಯಿಸಕ್ಕಾಗದೆ ಒತ್ತಡದಿಂದ ಹಾರ್ಟ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾ ಇದೆ, BP ಜಾಸ್ತಿ ಆಗ್ತಾ ಇದೆ, ಕೂತಲೇ ಸಾಯೋ ಸ್ಥಿತಿ ಆಗ್ತಾ ಇದೆ. ಇತ್ತೀಚೆಗೆ ಟ್ರೆಂಡ್ ಆಗ್ತಾ ಇದೆ, ಹೃದಯಾಘಾತ ಹೆಚ್ಚಾಗ್ತದೆ. ಯಾಕೆ? ಒತ್ತಡ. ಕಾರಣ ಏನು? ಮನಸ್ಸು ತಾನೇ ಅದಕ್ಕೆ. ಒತ್ತಡ ಅನ್ನೋದು ದೇಹಕ್ಕಲ್ವಲ್ಲ.
ಯಾವಾಗ ಮನಸ್ಸಿಗೆ ಒತ್ತಡ ಆಗ್ತದೆ, ಪ್ರತಿ ಸೆಲ್ಸ್ಗಳು ಒತ್ತಡಕ್ಕೆ ಈಡಾಗ್ತವೆ. ಪ್ರತಿ ಸೆಲ್ಸ್ಗಳು, ಪ್ರತಿ ಜೀವಕೋಶಗಳು ಒತ್ತಡಕ್ಕೆ ಈಡಾಗಕ್ಕೆ ಶುರು ಆಗ್ತದೆ. ಆಗ ಹಾರ್ಟ್ ಅಟ್ಯಾಕು ಆಗ್ತದೆ, BP ಬರ್ತದೆ, ಶುಗರು ಬರ್ತದೆ, ಮೈಗ್ರೇನು ಬರ್ತದೆ. ಮೂಲ ಹುಡುಕೊಂಡು ಹೋಗಿ ಮತ್ತೆ ಮನಸ್ಸೇ ಎಲ್ಲದಕ್ಕೂ ಕಾರಣ. ಯಾಕೆ ಯೋಗಿಗಳು ಚೆನ್ನಾಗಿರ್ತಾರೆ? ಯಾಕೆ ಚೆನ್ನಾಗಿರ್ತಾರೆ ಅಂದ್ರೆ ಅವ್ರ ಮನಸ್ಸನ್ನ ನಿಭಾಯಿಸೋದು ಗೊತ್ತಿದೆ. ಕರ್ಮಸು ಕೌಶಲಂ, ಅದನ್ನು ಚೆನ್ನಾಗಿ ನಿಭಾಯಿಸೋದು ಗೊತ್ತಿದೆ. ಸಮತ್ವಂ ಯೋಗ ಉಚ್ಯತೆ, ಮನಸ್ಸನ್ನ ಸಮಾಧಾನದಿಂದ ಹೇಗೆ ಇಟ್ಕೋಬೇಕು, ಯಾವ ಪರಿಸ್ಥಿತಿಯಲ್ಲಿ ಹೇಗೆ ಮಾಡಬೇಕು ಗೊತ್ತಿದೆ. ಸಮತ್ವಂ ಯೋಗ ಉಚ್ಯತೆ, ಯೋಗಿ ಗೊತ್ತಿರೋ ಕಾರಣಕ್ಕೆ ಜೀವನ ಚೆನ್ನಾಗಿದೆ. ಹಾಗಾಗಿ ಚೆನ್ನಾಗಿ ಕಾಣಿಸ್ತಾರೆ, ಆರೋಗ್ಯವಾಗಿ ಕಾಣಿಸ್ತಾರೆ. ನೀವು ಹಾಗೆ ಇಟ್ಕೊಳ್ಳಿ, ಯಾರು ಬೇಡ ಅಂದ್ರು. ಹಾಗೆ ಇಟ್ಕೊಳ್ಳೋದಕ್ಕಾದ್ರೂ ಒಂದಷ್ಟು ವರ್ಕ್ಶಾಪ್ಗಳಿಗೆ ಅಟೆಂಡ್ ಆಗಿ, ಭಾಗವಹಿಸಿ, ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಖಂಡಿತ ಬದಲಾಗ್ತದೆ. ಮತ್ತು ನಿಮ್ಮ ಮಕ್ಕಳ ಜೀವನವೂ ಸುಂದರವಾಗ್ತದೆ. ದಿನಚರಿ ಹೇಗಿರಬೇಕು? ಒಬ್ಬ ಸರ್ವತೋಮುಖ ಏಳಿಗೆ ಆತನ ದಿನಚರಿ ಬಗ್ಗೆ ಏನಾದ್ರು ಮಾತಾಡ್ಬೋದು ತಾವು? ಖಂಡಿತ. ನಾವು ಅದಕ್ಕೋಸ್ಕರ ಮನೋಶಕ್ತಿನಲ್ಲೂ ಕೂಡ ಒಬ್ಬ ಒಳ್ಳೆಯ ಸಾಧಕನ ದಿನಚರಿ ಹೇಗಿರಬೇಕು, ಹೇಗಿದ್ರೆ ಒಳ್ಳೇದು ಅಂತ ನಾವು ವಿಶೇಷವಾಗಿ ಅಲ್ಲೂ ಕೂಡ ತಿಳಿಸ್ತೀವಿ. ಬೇಸಿಕ್ ಆಗಿ ಹೇಳೋದಿದ್ರೆ, ಒಂದು ಬೆಳಗ್ಗೆ ಬೇಗ ಎದ್ದು ಹೇಳಬೇಕು. ಮೊದಲನೇದು, ಎಷ್ಟು ಗಂಟೆಗಾದ್ರೂ ಆಗಲಿ. ನಾನು ಹೇಳೋದು 4 ಗಂಟೆಗೆ ಎದ್ದೇಳಿ ಅಂತ ಹೇಳಲ್ಲ. 7 ಗಂಟೆಗೆ ಆಗೋದಿದ್ರು ನಿಮ್ಮ ಆಫೀಸ್ ಅಥವಾ ನಿಮ್ಮ ಸ್ಕೂಲು 7 ಗಂಟೆಗಿದೆ ಅಂದರೆ ಅದಕ್ಕಿಂತ ಮಿನಿಮಮ್ 1 ಗಂಟೆಗೆ ಮುಂಚೆ ಎದ್ದೇಳಿ. ಯಾಕೆ? ಈಗ ಆಫೀಸ್ 8 ಗಂಟೆಗಿದೆ, ನೀವು ಎದ್ದೇಳೋದು 7:15 ಒತ್ತಡ ಎಲ್ಲಿಂದ ಶುರುವಾಯಿತು? ಹೇಳೋದ್ರಿಂದನೇ ಒತ್ತಡ ಶುರುವಾಯಿತು. ಟೈಮ್, ಅಯ್ಯೋ ಸ್ನಾನ ಮಾಡಿಲ್ಲ, ತಿಂಡಿ ತಿಂದಿಲ್ಲ, ಆಫೀಸ್ಗೆ ಟ್ರಾಫಿಕ್ ಜಾಸ್ತಿ, ಇಲ್ಲೇ ಒತ್ತಡ ಶುರುವಾಯಿತು. ಆಫೀಸ್ ತಲುಪೋದಕ್ಕೆ 8:15, ಅಲ್ಲಿ ಆಫೀಸಿಂದ ನಿಮ್ಮ ಬಾಸಿಂದ ಒತ್ತಡ ಶುರುವಾಗ್ತದೆ, ಲೇಟಾಗಿ ಬಂದು ಇಷ್ಟು ಕೆಲಸ ಇದೆ. ನೀವು ಮೊದಲು ಶುರು ಮಾಡಬೇಕಾದದ್ದು ಬೇಗ ಎದ್ದೇಳೋದ್ರಿಂದ ನಿಮ್ಮ ಲೈಫ್ ಶುರು ಮಾಡಿ, ಬೇಗ ಮಲಗೋದ್ರಿಂದ ಆ ದಿನಚರಿಯನ್ನು ಮುಗಿಸೋದನ್ನು ಶುರು ಮಾಡಿ. ಫಸ್ಟ್ ನಿಮ್ಮ ಜೀವನಕ್ಕೆ ನೀವೇ ಒತ್ತಡ ಮಾಡ್ಕೊಂಡಿರೋದು. ಯಾಕೆ ಅಂದರೆ ನೀವು ಎದ್ದೇಳೋದ್ರಿಂದ ಏನಿದೆ, ಮಲಗುವವರೆಗಿನ ಆ ದಿನಚರಿ ಏನಿದೆ ಅದನ್ನು ಸರಿಯಾಗಿ ಪ್ಲ್ಯಾನ್ ಮಾಡಿಲ್ಲ. ಅದಕ್ಕೆ ಏನು ಹೇಳ್ತಾರೆ? ಡಿಸಿಪ್ಲೀನ್ ಅಂತಾರೆ. ಡಿಸಿಪ್ಲೈನ್ ಇಲ್ಲದೆ ಇದ್ರೆ ಎಲ್ಲ ಪ್ಲೈನ್ ತರ ಹಾರ ಹೋಗ್ತದೆ ಜೀವನ ಅಂತ. ಹಾಗಾಗಿ ಡಿಸಿಪ್ಲಿನ್ ಇಲ್ಲದೆ ಹೋದ್ರೆ ಸಾಧ್ಯವೇ ಇಲ್ಲ ನಿಮ್ಮ ಜೀವನವನ್ನು ಸರಿಯಾಗಿ ನಡೆಸಲಿಕ್ಕೆ. ದಿನಚರಿ ತುಂಬ ಡಿಸಿಪ್ಲಿನ್ ಇರಬೇಕು, ಟೈಮ್ ಸೆನ್ಸ್ ಇರಬೇಕು. ನಮ್ದೊಂದು ಇದೆಯಲ್ಲ, ಭಾರತದ ಸಮಯ ಏನು ಅರ್ಧ ಗಂಟೆ ತಡಗ್ ಬರೋದಂತ. ಇದು ಆಗಬಾರ್ದು. ದಿನಚರಿ ಚೆನ್ನಾಗಿರಬೇಕು. ಹಾಗಿದ್ದಾಗ ಮಾತ್ರ ನೀವೇನನ್ನಾದರೂ ಸಾಧಿಸ್ಲಿಕ್ಕೆ ಸಾಧ್ಯ. ಇದನ್ನು ವಿಸ್ತಾರವಾಗಿ ಯಾಕೆ ಹೀಗೆ ಲೇಟ್ ಆದರೆ ಏನಾಗ್ತದೆ, ನಿಮ್ಮ ಮೈಂಡ್ ಹೇಗೆ ಚೇಂಜ್ ಆಗ್ತದೆ ಅನ್ನೋದು ವಿವರವಾಗಿ ಪ್ರಾಕ್ಟಿಕಲಿ ನಾನು ಮನೋಶಕ್ತಿನಲ್ಲಿ ವಿಸ್ತಾರವಾಗಿ ಹೇಳಕ್ಕೆ ಪ್ರಯತ್ನ ಮಾಡಿದೆ. ಆಮೇಲೆ ಈ ಮಂತ್ರ ಜಪ ಇವುಗಳ ಪಾತ್ರ ಇದೆಯಾ ಜೀವನದಲ್ಲಿ? ಖಂಡಿತವಾಗಿದೆ. ನೋಡಿ, ನಾನೊಂದು 10 ವರ್ಷದಿಂದ ಈ ಮಂತ್ರಗಳ ಬಗ್ಗೆನೂ ಪ್ರಯೋಗ ಮಾಡಿದ್ದೀನಿ. ಇದನ್ನ ಯಾರು ಎಷ್ಟು ನಂಬ್ತಾರೆ ಅವ್ರವ್ರಿಗೆ ಬಿಟ್ಬಿಡ್ತೀನಿ. ನಾನು ಪ್ರಾಕ್ಟಿಕಲಿ ನಾನು ಅನುಭವಿಸಿದ್ದೀನಿ, ಸ್ವತಃ ಅನುಭವಿಸಿದ್ದೀನಿ. ತುಂಬ ಜನಕ್ಕೆ ಇದನ್ನು ಕೊಟ್ಟಿದ ಮೇಲೂ ನಾನು ಅದನ್ನು ಪ್ರಯೋಗ ಮಾಡಿದ್ದೀನಿ. ವಿಜ್ಞಾನ ಅಂದ್ರೇನು? ಪ್ರಯೋಗ ಮಾಡೋದೇ ವಿಜ್ಞಾನ. ಮಂತ್ರಗಳ ಮೇಲೂ ಮಾಡಿ, ಯಾರು ಬೇಡ ಅಂದರು. ನೋಡಿ, 2012ರಲ್ಲಿ ನನ್ನೊಬ್ಬ ಆತ್ಮೀಯರು, ಹಿಂದೆನೂ ಬಹಳ ಕಡೆ ಹೇಳಿದ್ದ ನೆನಪು ನನಗೆ, ಕೋಮದಲ್ಲಿದ್ದರು. 1 ವಾರಗಳ ಕಾಲ ಕೋಮದಲ್ಲಿದ್ದರು. ನನಗೆ ಕೊನೆಯ 2 ದಿನಗಳು ಗೊತ್ತಾಯಿತು. ಅಂದರೆ ಅವರು ಕೋಮಾದಿಂದ ಹೊರಗೆ ಬರುವ ಆ ಕೊನೆಯ 2 ದಿನದಲ್ಲಿ ನನಗೆ ಗೊತ್ತಾಯಿತು ಈ ಥರ ಕೋಮದಲ್ಲಿ ಇದ್ದಾರೆ ಮೈಸೂರಿನಲ್ಲಿ ಅಂತ. ನನಗೆ ಗೊತ್ತಾದಾಗ ನಾನು ಮಾಡಿದ್ದು ವೈಯಕ್ತಿಕವಾಗಿ ಮೃತ್ಯುಂಜಯ ಅಂತ ಒಂದು ಮಂತ್ರ ಇದೆ. ಆ ಮೃತ್ಯುಂಜಯ ಮಂತ್ರವನ್ನ ಅವರ ಹೆಸರಿನಲ್ಲಿ ಪ್ರಾರ್ಥನೆ ಜಪ ಮಾಡ್ಲಿಕ್ಕೆ ಶುರು ಮಾಡಿದೆ. ಅವ್ರ ಮುಂದೆ ಇಲ್ಲ, ಅವ್ರು ಇದ್ದದ್ದು ಮೈಸೂರು, ನಾನು ಇದ್ದದ್ದು ಬೆಂಗಳೂರು. ಶುರು ಮಾಡಿದೆ. ಆದರೆ ನನಗೆ ಯಾರು ಹೇಳಿದ್ರು ಅವ್ರಿಗೆ ಕೇಳಿದೆ, ನೀವು ಯಾವಾಗ ಅವ್ರನ್ನ ಭೇಟಿ ಮಾಡ್ತೀರಿ ಅಂತ. ನಾನೀಗ ಮೈಸೂರಿನಲ್ಲಿದ್ದೀನಿ, ನಾಳೆ ಬೆಳಗ್ಗೆ ವಿಸಿಟಿಂಗ್ ಅವರ್ಸ್ನಲ್ಲಿ ಅವ್ರು ಭೇಟಿ ಮಾಡ್ತೀನಿ ಅಂತ. ನಾನು ಅವ್ರಿಗೆ ಹೇಳಿದೆ, ನನ್ನನ್ನು ನೆನಪು ಮಾಡಿಕೊಂಡು ನಾನಿಲ್ಲಿ ಜಪ ಮಾಡ್ತಾ ಇದ್ದೀನಿ, ನೀವು ನನ್ನನ್ನು ನೆನಪು ಮಾಡಿಕೊಂಡು, ಅಂದರೆ ಎನರ್ಜಿ ಕನೆಕ್ಟ್ ಆಗಬೇಕಲ್ಲ. ನೆನಪು ಮಾಡೋ ಅಂದರೆ ನಾನು ದೇವರು ಅಂತಲ್ಲ, ನನ್ನನ್ನು ಎನರ್ಜಿ ಕನೆಕ್ಟ್ ಆಗಲಿ ಅನ್ನೋ ಕಾರಣಕ್ಕಾಗಿ ನೆನಪು ಮಾಡ್ಕೊಂಡು ಅವ್ರ ಹಣೆ ಮುಟ್ಟಬಹುದಾ ಅಂತ ಕೇಳಿದೆ ನಾನು. ಯಾಕಾಗಬಾರ್ದು ಅಂತ. ನೋಡಿ, ಆಶ್ಚರ್ಯ, ನಾನಿಲ್ಲಿ ಹಿಂದಿನ ದಿನದಿಂದ ಜಪ ಮಾಡಿದ್ದೀನಿ. ಅವರು ಬೆಳಗ್ಗೆ ಹಣೆ ಮುಟ್ಟಿದ್ದಾರೆ. ಮಾರನೇ ದಿನ ಬೆಳಗ್ಗೆಗೆ ಹೋದರೆ ಅವರು ಕಣ್ಣು ತೆರೆದು ಅದುವರೆಗೆ ಗುರ್ತಿಸದೇ ಇದ್ದಂಥವ್ರು ಗುರ್ತಿಸಕ್ಕೆ ಶುರು ಮಾಡಿದ್ದಾರೆ. ಕೋಇನ್ಸಿಡೆಂಟ್ ಇರಬಹುದು, ನಾನು ಇದನ್ನು ಕ್ಲೈಮ್ ಮಾಡಲ್ಲ, ಆದರೆ ಇದು ಆಗಿದ್ದಂತೂ ಹೌದು. ಇನ್ನೂ ಒಂದು ಉದಾಹರಣೆ, 4 ಜನಕ್ಕೆ ಒಂದು ಲಕ್ಷ್ಮಿಯ ಬೀಜಾಕ್ಷರ ಹೊಂದಿದೆ. ತುಂಬ ಕಷ್ಟದ ಪರಿಸ್ಥಿತಿ. ಉದಾಹರಣೆಗೂ ಹೇಳ್ತೀನಿ ನಾನು. ಮಂಡ್ಯದ ಒಬ್ಬರು ಶಿಕ್ಷಕಿ, ಅಶ್ವಿನಿ ಅಂತ, ಹೆಸರು ಸಹಿತನೇ ಹೇಳ್ತೀನಿ, ತೊಂದರೆ ಇಲ್ಲ.
ಅವರು ಪ್ರತಿ ಸರಿ ಫೋನ್ ಮಾಡಿದಾಗಲೂ ಏನಾದರೂ ಸಮಸ್ಯೆಗಳು ಹೇಳ್ತಾನೆ ಇದ್ರು. ಇದನ್ನು ಕೇಳಿ ಕೇಳಿ ಒಂದು ದಿನ ಅಷ್ಟಮಿಯ ದಿನಕ್ಕೆ ನಾನು ಹೇಳಿದೆ, ನವರಾತ್ರಿ ಸಮಯದಲ್ಲಿ ಬಹುಶಃ 2016 ಇರಬಹುದು ಇದು, ಒಂದ್ಸರಿ ಬಂದು ಹೋಗಿ ಅಂತ ಹೇಳಿದೆ, ಅಷ್ಟಮಿಗೆ ಬನ್ನಿ ಅಂತ. ಅವರಿಗೆ ಆ ಲಕ್ಷ್ಮೀ ಬೀಜಾಕ್ಷರವನ್ನು ಕೊಟ್ಟೆ. ತುಂಬ ಸ್ಥಿತಿ ಬ್ಯಾಂಕ್ನಲ್ಲಿ ಅವ್ರದ್ದು ಇಲ್ಲ, 0 ಕೆಲಸ ಹೋಗಿದೆ, ಶಿಕ್ಷಕರಾಗಿದ್ದವರು ಪ್ರೈಮರಿ ಸ್ಕೂಲ್ನಲ್ಲಿ, ಆ ಕೆಲಸನೂ ಬಿಡೋ ಸ್ಥಿತಿ ಬಂದಿದೆ, ಕೆಲಸ ಸಿಗ್ತಾ ಇಲ್ಲ. ನೋಡಿ 6 ತಿಂಗಳಲ್ಲಿ ಅವ್ರಿಗೆ ಕೆಲಸ ಸಿಕ್ತು, ಸ್ಕೂಟಿ ತಗೊಂಡ್ರು. 1 ವರ್ಷದಲ್ಲಿ ನಾನು ಹೇಳಬೇಕಾದ್ರೆ ಒಂದು ಮಾತು ಹೇಳಿದೆ, ಒಂದು 2 ಲಕ್ಷ ನಿಮ್ಮ ಅಕೌಂಟಲ್ಲಿ ಡೆಪಾಸಿಟ್ ಇಟ್ಕೊಳ್ಳಿ, ನಿಮ್ಗೊಂದು ಧೈರ್ಯ ಬರ್ತದೆ. ನಾನು ಫಸ್ಟ್ ಕೇಳೋದೇ ಇದು, ಏನು ಮಾಡ್ತಾ ಇದ್ದೀರಿ? ತುಂಬ ಜನ ಏನು ಅನ್ಕೊಳ್ತಾರೆ ಅಂದರೆ, ಬಂದ ತಕ್ಷಣ ಕೇಳ್ತೀನಿ, ಏನು ಕೆಲಸ ಮಾಡ್ತಾ ಇದ್ದೀರಿ, ಚೆನ್ನಾಗಿದ್ದೀರಾ, ಹಣ ಎಲ್ಲ ಎಷ್ಟು ದುಡಿಮೆ ಬರ್ತಾ, ಇದು ಕೇಳ್ತೀನಿ. ಗುರುಗಳು ಬಹುಶಃ ಅವ್ರು ಕೊಡ್ಲಿ ಅಂತ ಅನ್ಕೊಂಡ್ಬಿಡ್ತಾರೆ, ನಾವು ಉದ್ದೇಶಕ್ಕಲ್ಲ, ವಸೂಲಿ ಕೇಳ್ತಾ ಇದ್ದಾರೆ ಅಂತ ಅನ್ಕೊಂಡ್ಬಿಡ್ತಾರೆ ಕೆಲವರು. ನಾನು ಕೇಳುವಂಥದ್ದು ಅದಕ್ಕಲ್ಲ, ನಿಮ್ಮ ಜೀವನ ಹೇಗೆ ಇನ್ನೂ ಚೆನ್ನಾಗಿ ಮಾಡ್ಬೋದು ಅನ್ನೋ ಸಲಹೆಗೆ. ನಾವು ಇದುವರೆಗೆ ಯಾರಿಗೂ ಕೈ ಚಾಚಿಲ್ಲ, ಫಂಡ್ ಕೊಡಿ ಅಂತ ಚಾಚಿಲ್ಲ. ನಮ್ಮ ಶ್ರೀ ಉಪಾಸಕರುಗಳು ಒಂದಷ್ಟು ನಿಯಮಗಳನ್ನು ಮಾಡ್ತಾರೆ, ಗುರುಗಳನ್ನು ಭೇಟಿ ಆಗಬೇಕಾದ್ರೆ ದಕ್ಷಿಣೆ ಅದು ಇದು ಅಂತ ಮಾಡ್ತಾರೆ. ನಾವು ಅದನ್ನ ಅವ್ರು ಏನಿಟ್ರು ಎಷ್ಟಿಟ್ರು ಅದು ಯಾವತ್ತೂ ನಾವು ಲೆಕ್ಕ ಹಾಕಿ ನೋಡಿಲ್ಲ. ಯಾವ ಹಣವನ್ನು ನಾವು ಇದುವರೆಗೆ ಇಷ್ಟಿಟ್ರಿ ಹಾಗಾಗಿ ನೀವು ಹತ್ತಿರದವ್ರು, ಈ ರೀತಿಯಾಗಿ ಯಾರನ್ನೂ ನಾವು ನೋಡಿಲ್ಲ. ನೀವು ಇಷ್ಟು ಕೊಟ್ಟಿದ್ದಕ್ಕೆ ನಾನು ನಿಮಗೆ ಗೋಲ್ಡ್ ಚೈನ್ ಕೊಡ್ತೀನಿ, ಆ ಥರದ್ದು ಒಬ್ಬ ತಾರತಮ್ಯ ನೀವು ನಮ್ಮ ಶಿಷ್ಯಂದಿರನ್ನು ನೋಡಿದ್ರೆ ಕೇಳಿದ್ರೆ ಗೊತ್ತಾಗ್ತದೆ, ಯಾರಿಗೂ ತಾರತಮ್ಯ ಮಾಡಿಲ್ಲ. ಅದಕ್ಕೊಂದು ದಕ್ಷಿಣೆ, ಒಂದು ನಿಯಮ ಅಂತಿದೆ, ಇಲ್ಲದೆ ಇದ್ರೆ ಅದನ್ನು ಬೇಕಾಬಿಟ್ಟಿಯಾಗಿ ಯೂಸ್ ಮಾಡ್ತಾರೆ ಅನ್ನೋ ಕಾರಣಕ್ಕಿದೆ. ಆದರೆ ಅವರು 1 ವರ್ಷದಲ್ಲಿ ಅವರ ತಂದೆ 2 ಲಕ್ಷ ಡೆಪಾಸಿಟ್ ಇಟ್ಟಿದ್ದಾರೆ. ಒಂದೇ ವರ್ಷದಲ್ಲಿ ಅವರ ಜೀವನ ಬದಲಾಗಿದೆ. ಅದಾದ್ಮೇಲೆ ಒಂದ್ಸರಿ ಫೋನ್ ಮಾಡಿ ಹೇಳಿದ್ರು, ಮನೇನೂ ಕಟ್ತಾ ಇದ್ದೀನಿ ಅಂತ. ಇದು ಅವರ ಶ್ರದ್ಧೆ. ನಾನು ಹೇಳೋದು ಈ ರೀತಿಯ ಪ್ರಯೋಗಗಳನ್ನು ನಾವು ಮಾಡಿದ್ದೀವಿ. ಆ ರೀತಿ 3-4 ಜನಕ್ಕೆ ಮಾಡಿ 3 ಜನರ ಜೀವನದಲ್ಲಿ ಅದು ಕೆಲಸ ಮಾಡಿದೆ. 9,000 ಸಂಬಳ ತಗೊಳ್ತಾ ಇದ್ದವನು ಯಾವುದೋ ಒಂದು ಸಮಸ್ಯೆಗೆ 15 ಲಕ್ಷ ಕೊಟ್ಟು ಆ ಸಮಸ್ಯೆಯಿಂದ ಹೊರಗೆ ಬಂದಿದ್ದಿದೆ. ಅವ್ರ ಸಮಸ್ಯೆ ಅನ್ನೋ ಕಾರಣಕ್ಕೆ ಅವ್ರ ಹೆಸರು ಹೇಳಲ್ಲ. ಅಂದರೆ ಈ ಜಪ ಮಂತ್ರಗಳಿಗೆ ಶಕ್ತಿ ಇದೆ, ಅದ್ಭುತವಾದ ಶಕ್ತಿ. ಅಂದರೆ ನಮ್ಮ ಹಿರಿಯರು ಅಥವಾ ನಮ್ಮ ಇದರಲ್ಲಿ ಮಂತ್ರಗಳು ಸುಮ್ಮನೆ ಬಂದಿಲ್ಲ, ಅದನ್ನು ಇಲ್ಲ. ಅದೆಲ್ಲವೂ ನೋಡಿ, ನಮ್ಮ ದೇಹದ ಕೆಲವು ನಾಡಿಗಳನ್ನು, ಕೆಲವು ಶಕ್ತಿ ಕೇಂದ್ರಗಳನ್ನು ಆ ಮಂತ್ರಗಳು ಪ್ರಚೋದಿಸ್ತವೆ. ಹಾಗೆ ಪ್ರಚೋದಿಸಿದಾಗ ನಿಮ್ಮ ಮೈಂಡ್ನಲ್ಲಿ ಬೇರೆಯದೇ ಸ್ಥಿತಿಯಾದಂತಹ ಮನಸ್ಸಿನ ಭಾವಸ್ಥಿತಿಯನ್ನು ಹೊಂದುತ್ತೀರಿ. ಆ ಸ್ಥಿತಿಯಲ್ಲಿ ನೀವೇನು ಅನ್ಕೊಳ್ತೀರಿ ಅದಾಗ್ತದೆ. ಹಾಗಾಗಿ ನಮ್ಮ ಪ್ರತಿ ಶಿಬಿರದಲ್ಲಿ ಈ ರೀತಿಯ ಬೇರೆ ಬೇರೆಯ ಹಂತಗಳನ್ನು ಕೊಡ್ತಾ ಹೋಗ್ತೀವಿ. ಈಗ ಉದಾಹರಣೆಗೆ ಶಕ್ತಿಕ್ರಿಯೆ ಆದ ನಂತರ ಕುಂಡಲಿನಿ ದೀಕ್ಷೆ ಅಂತಲೂ ಕೊಡ್ತೀವಿ. ಆ ಕುಂಡಲಿನಿ ದೀಕ್ಷೆಯಲ್ಲೂ ಕೆಲವು ಬೀಜಾಕ್ಷರಗಳನ್ನು ಕೊಟ್ಟಿದ್ದೀವಿ. ನೋಡಿ, ನಾವು ನಮ್ಗಾಯಿತು ಅನುಭವ ಅನ್ನೋ ಕಾರಣಕ್ಕೆ ಕೊಟ್ಟ ಮೇಲೆ ಸುಮ್ಮನೆ ಇರ್ತೀವಿ. ಆ ಕೊಟ್ವು ಮುಗೀತು, ನಮಗೂ ನಿಮಗೂ ಸಂಬಂಧ ಹಾಗಿರಲ್ಲ ನಮ್ಮದು. ನಾವು ಒಂದು ರೀತಿಯ ಅವರ ನಿರಂತರವಾಗಿ ಸಂಪರ್ಕದಲ್ಲಿರ್ತೀವಿ. ದೀಕ್ಷೆ ತಗೊಂಡ್ರಿ, ಈ ಜಪವನ್ನು ಮಾಡಬೇಕಾದ್ರೆ ನಿಮಗೇನು ಬದಲಾವಣೆ ಆಯಿತು, ನಿಮ್ಮ ಜೀವನದಲ್ಲಿ ಏನು ವ್ಯತ್ಯಾಸ ಆಯಿತು, ಇದನ್ನು ಆಗಾಗ ಕೇಳ್ತಾ ಇರ್ತೀವಿ. ಅದರ ಆಧಾರದ ಮೇಲೆ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಾವು ಹೇಳಿಕೊಟ್ಟದ್ದೇ ಫೈನಲ್, ನಾವು ಹೇಳೋದ ಮೇಲೆ ಮುಗಿದೋಯ್ತು, ನೀನೇ ಸರಿ ಇಲ್ಲ, ಆ ರೀತಿಯಾಗಿ ನಾವು ಯಾವತ್ತೂ ತಗೊಳ್ಳಲ್ಲ. ನಮ್ಮಲ್ಲೂ ಇನ್ನೂ ಕೊರತೆಗಳಿರಬಹುದು, ಅದನ್ನು ಇನ್ನೂ ಉತ್ತಮ ಮಾಡ್ಕೋಬೇಕು. ನಾವು ಪ್ರತಿ ದಿನ ಅದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವುದೇ ಕಾರಣಕ್ಕೆ ಇದು ಸ್ಟಾಪ್. ನನ್ನನ್ನು ತುಂಬ ಸರಿ ಕೇಳ್ತಾರೆ, ಗುರುಗಳೇ ನಾನು ಮಾತಾಡಿದ್ದು ಸರಿ ಹೋಯ್ತಾ ಅಂತ ನಮ್ಮ ವಾಲಂಟಿಯರ್ಸ್ ಕೇಳ್ತಾರೆ, ಅಥವಾ ನಾನು ಸಾಧನೆ ಮಾಡ್ತಾ ಇದ್ದೀನಿ ಸರಿ ಇದೆಯಾ ಅಂತ ಕೇಳ್ತಾರೆ. ನೋಡಪ್ಪ, ನಾನೇ ಆತ್ಮತೃಪ್ತಿಯನ್ನು ಹೊಂದಿಲ್ಲ. ನಾನು ಏನು ಕೆಲಸ ಮಾಡಿದ್ರೂ ಕೊರತೆ ಅನ್ನಿಸ್ತದೆ ನನಗೆ. ಇದು ಇನ್ನೂ ಚೆನ್ನಾಗಿ ಆಗಬೇಕಾಗಿತ್ತು, ಇದು ಇನ್ನೂ ಉತ್ತಮ ಆಗಬೇಕಾಗಿತ್ತು ಅಂತಲೇ ನಾನು ಇನ್ನೂ ಕೊರತೆನಲ್ಲಿದ್ದೀನಿ. ಹಾಗಾಗಿ ನೀನು ಕೇಳಿದ್ರೆ ನನಗಿನ್ನೂ ಕೊರತೆನೇ ಕಾಣಿಸ್ತಾ, ಇದನ್ನು ಇನ್ನೂ ಸರಿ ಮಾಡ್ಕೋ ಅಂತ. ಹಾಗೆ ಯಾರು ಸಾಧನೆಯಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದಾಗ, ಸಾಧನೆ ಜಪಗಳನ್ನು ಮಾಡ್ತಾ ಹೋದಂತೆ ಏನಾಯಿತು ಅಂದಾಗ, ನೋಡಿ, ನನ್ನ ಪ್ರಕಾರ ಇದುವರೆಗೆ ನಾನು ವಿಚಾರಿಸಿದ್ರಲ್ಲಿ 90% ಕುಂಡಲಿನಿ ದೀಕ್ಷೆ ತಗೊಂಡವರಲ್ಲಿ ಅತ್ಯಂತ ಉತ್ತಮವಾದ ರೀತಿಯಲ್ಲಿ ಬದಲಾವಣೆಗಳಾಗಿದೆ. ಉದಾಹರಣೆಗೆ ಇಲ್ಲೇ ಕುಂಬಳಗೋಡಲ್ಲಿ ಒಬ್ಬ ನಮ್ಮ ಸಾಧಕ ಇದ್ದಾರೆ, ಸೋಮಶೇಖರ್ ಅಂತ. ಆತ ಹೇಳ್ತಾ ಇದ್ದ, ಬಹುಶಃ ಹೆಸರು ಹೇಳಿದ್ರೆ ಸರಿ ಹೋಗಲ್ವೇನೋ, ಆದರೆ ಅವನು ಹೇಳ್ತಾ ಇದ್ದ, ನನ್ನ ಆಫೀಸ್ಗೆ ಹೋದರೆ ಬಹಳ ಕಿರಿಕಿರಿ, ನನ್ನ ಕೊಲೀಗ್ಸ್ಗಳೆಲ್ಲರೂ ಕೂಡ ತುಂಬ ತೊಂದರೆಯನ್ನು ಕೊಡ್ತಾ ಇದ್ರು. ಆದರೆ ದೀಕ್ಷೆ ತಗೊಂಡು ಜಪ ಮಾಡಿದ ನಂತರದಲ್ಲಿ ಅವರು ಎಲ್ಲರೂ ಸ್ನೇಹ ಭಾವದಿಂದ ನನ್ನನ್ನು ನೋಡ್ತಾ ಇದ್ದಾರೆ, ವ್ಯವಹರಿಸ್ತಾ ಇದ್ದಾರೆ ಅಂತ. ಈ ರೀತಿಯ ಸಾಕಷ್ಟು ಬದಲಾವಣೆಗಳನ್ನು ನೋಡಿದ್ದೀನಿ ಯಾವಾಗ ಈ ಮಂತ್ರಗಳನ್ನು ಯಾರ್ಯಾರೋ ಜಪ ಮಾಡ್ತಾ ಹೋಗಿದ್ದಾರೆ ಅವರಲ್ಲಿ. ಹಾಗಾಗಿ ಮಂತ್ರಕ್ಕೆ ಖಂಡಿತವಾಗಿ ಶಕ್ತಿ ಇದೆ. ಅದನ್ನು ಸರಿಯಾದ ರೀತಿಯಾಗಿ ತಗೋಬೇಕು, ಸ್ವೀಕರಿಸಬೇಕು, ಅದೊಂದು ಶಕ್ತಿ. ಅದನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸಬೇಕು, ಜಪ ಮಾಡ್ತಾ ಹೋಗಬೇಕು.
ಹಾಗಾದಾಗ ಖಂಡಿತ ಮಂತ್ರಕ್ಕೆ ಒಂದು ಅದ್ಭುತವಾದ ಶಕ್ತಿ ಇದೆ. ಆಮೇಲೆ ನೋಡಿ, ಇವತ್ತಿಗೆ ನಮ್ಗೆ ಬೇಕೋ ಬೇಡವೋ ನಾವು ಅದನ್ನ ಮೀರೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಇವತ್ತು ನೋಡಿ, ಎಲ್ಲರ ಕೈಲಿ ಇವತ್ತು ಸ್ಮಾರ್ಟ್ಫೋನ್ಗಳಿರೋ ಕಾಲ. ಬಹಳಷ್ಟು ಜನ ಅನೇಕ ಗಂಟೆಗಳನ್ನು ಕಳೀತಾರೆ. ಸೊ ಅದು ಹೇಗೆ ಅಂದರೆ ಈ ಮನಸ್ಸಿನ ಮೂಲಕ ಅದನ್ನು ನಿಯಂತ್ರಿಸ್ಬೋದಾ ಅಥವಾ ಹೇಗೆ ಸೋಷಿಯಲ್ ಮೀಡಿಯಾಗಳ? ನಮಗೆ ಬೇಕಂದಾಗ ಎಷ್ಟು ಯಾವುದನ್ನು ಕಡಿಮೆ ಮಾಡಬೇಕು, ಯಾವ್ದು ಜಾಸ್ತಿ ಮಾಡಬೇಕು, ಎಲ್ಲವೂ ನಮ್ಮ ಕೈನಲ್ಲೇ ಇದೆ. ನಾ ಹೇಳೋದು ಸೋಷಿಯಲ್ ಮೀಡಿಯಾ ವೆರಿ ಪವರ್ಫುಲ್ ಮೀಡಿಯಾ. ಈಗ ನಮ್ಮನ್ನು ಕೂಡ ಹೆಚ್ಚು ಜನ ನೋಡಿದ್ದು ಈ ಸೋಷಿಯಲ್ ಮೀಡಿಯಾ ಮೂಲಕವೇ, ನಮ್ಮನ್ನು ಹೆಚ್ಚು ಜನ ಗುರುತಿಸಿದ್ದು ಮತ್ತು ನಮ್ಮ ಜ್ಞಾನವನ್ನು ಹಂಚ್ಕೊಳ್ಳೋಕೆ ಸಾಧ್ಯವಾದದ್ದು ಕೂಡ ಈ ಸೋಷಿಯಲ್ ಮೀಡಿಯಾ ಮೂಲಕವೇ. ಆದರೆ ಅದನ್ನು ಎಷ್ಟು ಬಳಸ್ತಾ ಇದ್ದೀವಿ ಅನ್ನೋದು ಮುಖ್ಯವಾಗ್ತದೆ. ಏನಾಗ್ತದೆ, ಈಗ ನನ್ನ ಅನುಭವದಲ್ಲೇ ಹೆಚ್ಚು ಕೆಲಸ ಆದಾಗ ತುಂಬ ಸುಲಭವಾದದ್ದೇನು, ಎಲ್ಲ ಡಾಕ್ಯುಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಆಗೋದು ಮೊಬೈಲ್, ಟ್ಯಾಬ್ ಮತ್ತು ಲ್ಯಾಪ್ಟಾಪ್ ಮೂಲಕ ಎಲ್ಲವನ್ನು ನಾವು ಸಂಗ್ರಹಿಸ್ಬೋದು, ಎಲ್ಲ ಡಾಕ್ಯುಮೆಂಟ್. ಯಾಕೆ ಅಂದರೆ ಯಾವುದೇ ಊರಿಗೆ ಹೋದ್ರೂ ಮತ್ತೆ ಅದನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಹಾಗಾಗಿ ಎಲ್ಲವೂ ನಾವು ನಮಗೆ ನೆನಪಾದದ್ದೆಲ್ಲ ಬರೆದು ಟ್ಯಾಬಲ್ಲಿ ಇಡೋಕ್ಕೆ ಶುರು ಮಾಡಿದಾಗ ಹೆಚ್ಚು ಸಮಯ ಟ್ಯಾಬಲ್ಲಿ ಕಳೆಯೋಕ್ಕಾಯ್ತು. ನನಗನ್ನಿಸ್ತು, ನನಗಿದು ಹೆಚ್ಚು ನೋಡ್ತಾ ಒತ್ತಡ ಆಗೋಕ್ಕೆ ಶುರುವಾಯಿತು. ನನಗೇನೆ ಸ್ವತಃ ಕೆಲಸ ಹೆಚ್ಚಾಗ್ತಾ ಎಲ್ಲವನ್ನೂ ಟ್ಯಾಬಲ್ಲಿ ಮೊಬೈಲ್ನಲ್ಲಿ ಡಾಕ್ಯುಮೆಂಟ್ ಮಾಡ್ತಾ ಹೋದಂತೆ ಒತ್ತಡ ಶುರುವಾಯಿತು. ನನಗನ್ನಿಸ್ತು, ಸ್ಕ್ರೀನಿಂಗ್ ಟೈಮ್ ಜಾಸ್ತಿ ಆದಾಗ ಮನಸ್ಸಿನ ಮೇಲೆ ಇದು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ದಿನಕ್ಕೆ ನನ್ನ ಪ್ರಕಾರ ಮ್ಯಾಕ್ಸಿಮಮ್ 4ರಿಂದ 5ಗಿಂತ ಜಾಸ್ತಿ ಗಂಟೆಗಿಂತ ಯಾರು ಹೆಚ್ಚು ಸ್ಕ್ರೀನ್ ಟೈಮ್ ನೋಡ್ತಾರೆ 100% ಮನಸ್ಸಿನ ಮೇಲೆ ತುಂಬ ಒತ್ತಡವನ್ನು ಉಂಟು ಮಾಡ್ತದೆ ಈ ಡಿಜಿಟಲ್ ಏನೇನು ಸೋಷಿಯಲ್ ಮೀಡಿಯಾಗಳಿದೆ ಅದು. ಮತ್ತು ಅದನ್ನು ನಾವು ಬಳಸೋ ರೀತಿನೂ ಅಷ್ಟೇ ನೋಡಿ. ನೀವು ಅದನ್ನು ಒಳ್ಳೆ ರೀತಿಯಲ್ಲಿ ಬಳಸಿ, ಕೆಟ್ಟ ರೀತಿಯಾಗಿ ನೀವು ಉಪಯೋಗಕ್ಕೆ ಮಾಡೋಕ್ಕೆ ಶುರು ಮಾಡಿದರೆ, ಈಗ ಕೆಟ್ಟದಾಗಿ ಕಾಮೆಂಟು ಹಾಕಬಹುದು, ಕೆಟ್ಟದಾಗೆ ಅದನ್ನು ನೋಡಬಹುದು. ಹೀಗೆ ಮಾಡಿದಾಗ್ಲೂ ನಾನು ಹೇಳೋದು, ನಿಮ್ಮ ಮನಸ್ಥಿತಿ ನಮಗೇನು ತೊಂದರೆ ಇಲ್ಲ, ಅಥವಾ ನೀವು ಯಾರಿಗೆ ತುಂಬ ಜನಕ್ಕೆ ಮಾಡ್ತಾ ಇದ್ದೀರಿ, ಹೆಣ್ಣು ಮಕ್ಕಳಿಗಿರ್ಬೋದು, ಈ ರೀತಿಯಾಗಿ ಕೆಟ್ಟದಾಗಿ ನೋಡ್ತಾ ಇದ್ದೀರಲ್ಲ, ಕಾಮೆಂಟ್ ಮಾಡ್ತಿರಲ್ಲ ಸೋಷಿಯಲ್ ಮೀಡಿಯಾ ಮೂಲಕ, ನಿಮ್ಮ ಮನಸ್ಸು ನಿಮ್ಮನ್ನ 10 ಹೆಜ್ಜೆ ಹಿಂದಕ್ಕೆ ಎಳಿತಾ ಇದೆ. ನಿಮಗೇ ಗೊತ್ತಿಲ್ಲದೆ ನಿಮ್ಮನ್ನ ನೀವೇ ಅಧಪತನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀರಿ. ಅಂದ್ರೆ ಇನ್ನೊಬ್ಬರ ಮೇಲೆ ನಕಾರಾತ್ಮಕವಾಗಿ ಟೀಕೆಗಳನ್ನ ಮಾಡ್ತಾ ನೋಡಿ. ಶಿವರಾಮ್ ಕಾರಂತರದ್ದು ತುಂಬ ಕಡೆ ಉದಾಹರಣೆ ಹೇಳ್ತೀನಿ, ನನಗೆ ಬಹಳ ಇಷ್ಟವಾದದ್ದು. ಹಾಗಾಗಿ ಕೆಲವೊಂದನ್ನು ಪುನರುಕ್ತಿ ಮಾಡ್ತಾ ಇರ್ತೀನಿ, ರಿಪೀಟ್ ಆದರೂ ತೊಂದರೆ ಇಲ್ಲ ಅಂತ ಹೇಳ್ತಾ ಇರ್ತೀನಿ. ಕಾರಂತರು ಹೊಚ್ಚು ಮನಸ್ಸಿನ 10 ಮುಖಗಳಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ನೀನು ಇನ್ನೊಬ್ಬರಿಗೆ ದ್ರೋಹ ಮಾಡಬೇಕಾದ್ರೆ ನಿನಗೆ ನೀನು ದ್ರೋಹ ಮಾಡೋದನ್ನ ಕಲ್ತಿಲ್ಲ ಅಂದ್ರೆ ಇನ್ನೊಬ್ರಿಗೆ ದ್ರೋಹ ಮಾಡೋಕ್ಕಾಗಲ್ಲ. ನಿನಗೆ ನೀನು ಮೋಸ ಮಾಡಿಕೊಳ್ಳೋದ ಹೊರತು ಇನ್ನೊಬ್ರಿಗೆ ಮೋಸ ಮಾಡಕ್ ಸಾಧ್ಯ ಇಲ್ಲ. ನೀನು ಅವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ಅಂತ ಅದರ ಅರ್ಥ ಏನು? ನಿನಗೆ ನೀನು ಮೋಸ ಮಾಡೋದನ್ನ ಕಲ್ತಿದ್ರೆ ಮಾತ್ರನೇ ಇನ್ನೊಬ್ಬರಿಗೆ ಮೋಸ ಮಾಡಕ್ ಸಾಧ್ಯ. ನೀನು ಇನ್ನೊಬ್ಬರಿಗೆ ಕೆಟ್ಟದಾಗಿ ನೋಡ್ತಾ ಇದ್ದೀಯ ಅಂದ್ರೆ ಅರ್ಥ ಏನು? ನಿನ್ನನ್ನು ನೀನು ಕೆಟ್ಟದಾಗಿ ನೋಡ್ಕೊಳಕ್ ಶುರು ಮಾಡಿದ್ಯಾ, ಆ ಕಾರಣಕ್ಕೆ ಕೆಟ್ಟದಾಗಿ ಅಲ್ಲಿ ಕಾಮೆಂಟ್ ಮಾಡ್ತಾ ಇದೀಯಾ, ಟೀಕೆ ಮಾಡ್ತಾ ಇದೀಯಾ. ದಯವಿಟ್ಟು ಹೇಳೋದು ಅದನ್ನ ಸರಿಯಾಗಿ ಬಳಸಿ. ಪ್ರಶ್ನೆಗಳನ್ನು ಕೇಳಿ. ಈಗ ಹೇಳಿದ್ರೆ ಇದರಿಂದ ಏನು ಉಪಯೋಗ? ಪ್ರಶ್ನೆ ಕೇಳಿ. ಹೀಗೆ ಮಾಡೋದ್ರಿಂದ ಖಂಡಿತ ಸಾಧ್ಯ ಇದೆಯಾ? ಪ್ರಶ್ನೆ ಕೇಳಿ. ಅದನ್ನ ಬಿಟ್ಟು ನೀವು ಕೀಳಾಗಿ ಕೆಟ್ಟ ರೀತಿಯಾಗಿ ವರ್ತಿಸ್ತಾ ಇದ್ರೆ ನೀವೇ ಅಧಪತನವನ್ನು ಹೊಂದುತ್ತೀರಿ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಮತ್ತು ಅವ್ರು ತಮ್ಮದಕ್ಕೂ ಹಿಂದಕ್ಕೆ ಹಾಕೋತಿದ್ದಾರೆ. ನಿಮ್ಮ ಮನಸ್ಸೇ ನಿಮಗೆ ಸಣ್ಣತನ ಮಾಡ್ತಾ ಹೋಗ್ತಾ ಇದೆಯಲ್ಲ. ನೀವು ಇನ್ನೊಬ್ಬರನ್ನ ಕೆಟ್ಟದಾಗಿ ನೋಡಬೇಕಾದ್ರೆ ನಿಮ್ಮ ಮನಸ್ಸು ಕೆಟ್ಟದಾಗಿರಬೇಕು ಅಲ್ವಾ? ನಿಮ್ಮ ಮನಸ್ಸು ಕೆಟ್ಟದಾಗಿ ಇಲ್ಲದೆ ಹೋದ್ರೆ ನೀವು ಇನ್ನೊಬ್ಬರನ್ನ ಕೆಟ್ಟದಾಗಿ ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ಹಿಂದೆ ಒಂದು ಘಟನೆ ನೋಡಿದ್ದೆ. ನಾನು ಪ್ರತಿನಿತ್ಯ ಬಟ್ಟೆ ಹೊಣಗಾಗ್ತಾ ಇದ್ರಂತೆ. ಇವ್ರು ಕಿಟಕಿಯಲ್ಲಿ ನೋಡೋದು, ಏನು ಹೋಗೋದು ಹಾಕೋದು ಬಿಟ್ಟು ಇಷ್ಟು ಕೊಳೆ ಬಟ್ಟೆ ಹಾಕ್ತಾ ಇದ್ದಾರೆ ಅಂತ. ಕಿಟಕಿಯಲ್ಲಿ ನೋಡಿ ಇವರು ಲೇಡಿ ಹೇಳೋದು, ಪ್ರತಿನಿತ್ಯ ಬಟ್ಟೆ ಹೊಣಗಾಕ್ದಾಗ ಈ ಒಳ್ಳೆ ಬಟ್ಟೆಗಳನ್ನ ಕೊಳೆ ಬಟ್ಟೆನೇ ಹೊಣಗಾಕ್ತಾ ಇದ್ದಾರೆ ಅಂತ. ಈ ಸಹಿಸಕ್ಕಾಗದೆ ಒಂದಿನ ಕಿಟಕಿ ತೆಗೆದು ಅದನ್ನ ಅವ್ರಿಗೆ ಹೇಳಬೇಕು, ಯಾಕೆ ಸರಿಯಾಗಿ ಹೊಗೆಯಕ್ಕಾಗಲ್ವಾ, ಹೊಗೆದು ಒಣಗ ಹಾಕಬೇಕಲ್ವಾ, ಸುಮ್ಮನೆ ಕೊಳೆ ಬಟ್ಟೆನೇ ಹಾಕ್ತಾ ಇದೀರಿ ಅಂತ ಹೇಳಬೇಕು ಅಂತ ಕಿಟಕಿ ತೆಗೆದ್ರು. ಅವಾಗ ಗೊತ್ತಾಯ್ತು ಕೊಳೆ ಇರೋದು ಬಟ್ಟೆ ಮೇಲಲ್ಲ, ಕಿಟಕಿಯ ಗ್ಲಾಸ್ ಮೇಲೆ ಅಂತ. ಕಿಟಕಿಯ ಗ್ಲಾಸ್ ಮೇಲೆ ಕೊಳೆ ಇದೆ, ಅದು ಬಟ್ಟೆ ಮೇಲೆ ಕಾಣಿಸ್ತಾ ಇತ್ತು. ಯಾವಾಗ ಕಿಟಕಿ ತೆರೆದು ನೋಡಿದ್ರು ಅವಾಗ ಗೊತ್ತಾಯ್ತು ಬಟ್ಟೆ ಮೇಲೆ ಕಳೆ ಇಲ್ಲ, ಕೊಳೆ ಇರೋದು ಧೂಳಿರೋದು ಕಿಟಕಿ ಮೇಲೆ. ಬೇರೆಯವರಲ್ಲಿ ಕೊಳೆ ಇಲ್ಲ, ಕೊಳೆ ಇರೋದು ನಿನ್ನ ಮನಸ್ಸಿನಲ್ಲಿ. ಅದನ್ನು ಶುದ್ಧಿ ಮಾಡ್ಕೋ, ಅದು ಶುದ್ಧವಾಗಿ ಕಾಣಿಸ್ತಿತ್ತು. ಗ್ರೇಟ್, ವೆರಿ ನೈಸ್. ನೋಡಿ, ನಕಾರಾತ್ಮಕವಾಗಿ ಮಾತಾಡೋರು, ನಕಾರಾತ್ಮಕವಾಗಿ ಪ್ರತಿಕ್ರಿಯಿಸೋರು, ಕಮೆಂಟ್ ಮಾಡೋರು ನಕಾರಾತ್ಮಕವಾಗಿ ಇರ್ತಾರೆ 100%. ನೀವು ಅವ್ರು ನೋಡಿ, ನಕಾರಾತ್ಮಕವಾಗೇ ಇರ್ತಾರೆ. ಅವರು ಯಾವುದೋ ಒಂದು ಮಾನಸಿಕವಾದಂಥ ಬಹುಶಃ ರೋಗ ಭಾವದಲ್ಲಿ ಇರ್ತಾರೆ. ಇದು ನನ್ನ ನಕಾರಾತ್ಮಕವಾಗಿ ಇದನ್ನು ಹೇಳ್ತಾ ಇಲ್ಲ, ಅವರು ಧನಾತ್ಮಕವಾಗಿ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಹೇಳ್ತಾ ಇದ್ದೀನಿ ಇದನ್ನು.
ಆದರೆ ಅದನ್ನ ಕನ್ಸ್ಟ್ರಕ್ಟಿವ್ ಆಗಿ ಚರ್ಚೆ ಮಾಡೋದು ಬೇರೆ. ಈಗ ಗುರುಗಳು ನೀವು ಇದನ್ನ ಹೇಳ್ತಾ ಇದ್ರಿ, ಇದಕ್ಕೆ ಏನು ಆಧಾರ, ಇದಕ್ಕೆ ಏನು ಚರ್ಚೆ, ಆ ಥರದ್ದು ಮಾಡೋದು ಬೇರೆ. ಇವ್ನು ಹೇಳೋದೆಲ್ಲ ಸುಳ್ಳು, ಇವ್ನು ಹೇಳೋದೆಲ್ಲ ಡೋಂಗಿ, ಇಂಥ ಶುರು ಮಾಡ್ಬಿಡು. ಇದು ಹೇಳೋದು ಸುಲಭ ಅಲ್ವಾ? ಅದಕ್ಕೆ ಆ ದಾರಿನ ಆರಿಸ್ಕೊಳ್ತಾರೆ. ಚರ್ಚೆ ಮಾಡೋಕೆ ಸ್ವಲ್ಪ ನಾವು ಹೇಳೋದು ನೋಡಿ, ನಮ್ಮ ಉಪನಿಷತ್ತುಗಳು ಬಂದಿದ್ದೇ ಪ್ರಶ್ನೋತ್ತರದಿಂದ. ನೀವು ಪ್ರಶ್ನೆ ಕೇಳ್ತಾ ಹೋದಂತೆ, ಈಗ ನಚಿಕೇತ ಪ್ರಶ್ನೆ ಕೇಳ್ತಾ ಹೋದಂತೆ ಯಮ ಉತ್ತರ ಹೇಳ್ದ, ಅದೇ ಕಠೋಪನಿಷತ್ತಾಯ್ತು. ಅರ್ಜುನ ಪ್ರಶ್ನೆ ಕೇಳ್ತಾ ಹೋದ, ಕೃಷ್ಣ ಹೇಳ್ತಾ ಹೋದ್ರು, ಅದೇ ಭಗವದ್ಗೀತಾ ಆಯ್ತು. ಜನಕ ಕೇಳ್ತಾ ಹೋದ, ಅಷ್ಟಾವಕ್ರ ಹೇಳ್ತಾ ಹೋದ, ಅದೇ ಅಷ್ಟಾವಕ್ರ ಗೀತಾ ಆಯ್ತು. ಪ್ರಶ್ನೆ ಕೇಳಿ, ಎಷ್ಟು ಕಠೋರವಾದ ಪ್ರಶ್ನೆ ಕೇಳಿ, ಉತ್ತರ ಇದೆ. ಅಥವಾ ಉತ್ತರ ಗೊತ್ತಿಲ್ಲದೆ ಇದ್ರು ಕ್ಷಮಿಸು ಅಂತ ಕೇಳೋಣ, ಅಥವಾ ತಯಾರಾಗಿ ಬಂದು ಹೇಳ್ತೀನಿ ಅಂತ ಹೇಳೋಣ. ಯಾರು ಸರ್ವಜ್ಞರಲ್ಲ. ಆದ್ರೆ ನೀವು ಬರೀ ನಕಾರಾತ್ಮಕವಾಗಿದ್ರೆ, ನಾವು ನಮ್ಮ ವಿಷಯಕ್ಕೆ ಹೇಳ್ತಾ ಇಲ್ಲ, ನಾವು ಸಾರ್ವಜನಿಕವಾದ ವಿಷಯಕ್ಕೆ ಹೇಳ್ತಾ ಇದ್ದೀವಿ. ಅದು ಹೆಣ್ಣು ಮಕ್ಕಳ ವಿಷಯ ಇರ್ಬೋದು, ಬೇರೆ ಬೇರೆಯವ್ರ ವಿಷಯ ಇರ್ಬೋದು. ತುಂಬಾ ಕೆಟ್ಟ ರೀತಿಯಾಗಿ ನೀವು ವರ್ತಿಸಿದ್ರೆ, ಅದು ಕಾಮೆಂಟ್ನಲ್ಲಿ ಇರ್ಬೋದು, ನಾವು ಹೇಳ್ತೀವಿ ಕಾಯ ವಾಚ ಮನಸ ಅಂತ, ತ್ರಿಕರಣ ಶುದ್ಧಿ ಇರಬೇಕು ಅಂತ. ದೇಹದಲ್ಲಿ ಸ್ನಾನ ಮಾಡಿ ಶುದ್ಧಿ ಆಗ್ಬಿಡ್ತೀಯಪ್ಪ, ಮಾತಿನಲ್ಲಿ ಶುದ್ಧಿ ಇದೆಯಾ? ವಾಚ ಮನಸ್ಸಿನಲ್ಲಿ ಶುದ್ಧಿ ಇದೆಯಾ? ಈ ತ್ರಿಕರಣ ಶುದ್ಧಿಯನ್ನು ಹೊಂದಿರಬೇಕು ಅಂತ. ಈ ತ್ರಿಕರಣ ಶುದ್ಧಿ ಇಲ್ಲದೆ ಹೋದ್ರೆ, ನೀನು ಮನಸ್ಸಿನಲ್ಲಿ ಮಾತಿನಲ್ಲಿ ಶುದ್ಧಿ ಇಲ್ಲದೆ ಇದ್ರೆ, ಅಲ್ಲಿ ಆ ರೀತಿಯ ಕೆಟ್ಟದಾಗಿ ಮಾತಾಡ್ತಾ ಇದ್ರೆ ಇನ್ನೊಬ್ಬರ ಬಗ್ಗೆ, ಅವರ ಪಾಪವೂ ನಿನಗೆ ಬರ್ತದೆ. ನಮ್ಮ ಕರ್ಮ ಸಿದ್ಧಾಂತದ ಪ್ರಕಾರ ಅವರ ಪಾಪ ಕರ್ಮವು ನಿನ್ನ ಮೇಲೆ ಬಂದು ನೀನು ಅದನ್ನು ಅನುಭವಿಸುವಾಗ ಆಗ್ತದೆ. ನಮ್ಮ ಆಸೆ, ನಮ್ಮ ಇಚ್ಛೆ, ನಿನ್ನ ಜೀವನವು ಚೆನ್ನಾಗಿರಬೇಕು, ನಿನ್ನ ಜೀವನವು ಸಮೃದ್ಧಿಯಾಗಿರಬೇಕು, ಸಂಪದ್ಭರಿತವಾಗಿರಬೇಕು ಅಂತ ನಾವು ಆಶಿಸ್ತೀವಿ. ನಿನಗೇನೋ ಇದನ್ನ ಕತ್ಲೆ ಅಂದರೆ ಭಯ ಅಂದರೆ ಅದು ಒಂದು ರೋಗ, ಫೋಬಿಯಾ. ಎಲ್ಲವೂ ಒಂದು ರೋಗ ಅಂತ ಹಾಕ್ಬಿಡ್ತಾರೆ. ಆದರೆ ಅಧ್ಯಾತ್ಮ ಹೇಳೋದು ಅದೊಂದು ರೋಗ ಅನ್ನಲ್ಲ, ಅದು ನಿನ್ನ ಮನಸ್ಸಿನ ಒಂದು ಸಣ್ಣ ಸಮಸ್ಯೆ. ರೋಗ ಅಂದಾಗ ಗುಣ ಮಾಡ್ಕೊಳ್ಳೋದು ಕಷ್ಟ, ಸಮಸ್ಯೆ ಅಂದರೆ ಪಾರ ಆಗೋದು ಬಹಳ ಸುಲಭ. ಅಧ್ಯಾತ್ಮ ಹೇಳೋದು ಅದನ್ನು, ಅಧ್ಯಾತ್ಮದ ಮೂಲಕ ಮನಃಶಾಸ್ತ್ರ ಹೇಳೋದು ಅದನ್ನು. ಆಮೇಲೆ ನೋಡಿ, ಇನ್ನೊಂದು ಬಹಳ ಮುಖ್ಯವಾದ ವಿಚಾರ. ಈಗ ನೋಡಿ, ನಾವು ಮನೆ ಕಟ್ಟಕ್ಕೆ ಹೋಗ್ತೀವಿ, ಒಂದು ಪುಟ್ಟ ಮನೆನಾರು ಕಟ್ಕೊಳ್ಳಿ ಅಥವಾ ದೊಡ್ಡ ಮನೆನಾರು ಕಟ್ಕೊಳ್ಳಿ, ಅದಕ್ಕೆ ಒಬ್ಬ ಒಳ್ಳೆ ಇಂಜಿನಿಯರ್ ಬೇಕು, ಅದಕ್ಕೊಂದು ಒಂದು ಬ್ಲೂ ಪ್ರಿಂಟ್ ಹಾಕಿಸ್ಬೇಕು, ಒಳ್ಳೆ ಮೇಸ್ತ್ರಿ ಬೇಕು, ಒಳ್ಳೆ ಗಾರೆ ಬೇಕು, ಚೆನ್ನಾಗಿ ಒಳ್ಳೆ ಚಿತ್ತಾರ ಮಾಡೋರು ಬೇಕು ಅಂತೆಲ್ಲ ಹುಡುಕ್ತೀವಿ ಒಂದು ಮನೆ ಕಟ್ಕೊಳ್ಳೋಕ್ಕೇನೆ. ಬದುಕಿಗೆ ಒಬ್ಬ ಶಿಲ್ಪಿ ಬೇಕೇ ಬೇಕು ನೋಡಿ. ಖಂಡಿತ. ನಾನು ಅದಕ್ಕೆ ಪ್ರಾರಂಭದಿಂದ ಹೇಳಿದ್ದು, ಒಂದು ಯಾವುದೋ ಒಂದು ಸಣ್ಣ ರಸ್ತೆ ತೋರಿಸೋದಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬೇಕು, ಅವಾಗ ಸುಲಭವಾಗಿ ತಲುಪ್ತೀವಿ. ಈ ರಸ್ತೆಯಲ್ಲಿ ಹೋದ್ರೆ ನೋಡ ಅಲ್ಲಿದೆ ಮನೆ ಅಂದಾಗ ಸಿಗ್ತದೆ ಅಂತ ಹೇಳಿದಾಗ, ಇನ್ನು ಜೀವನದ ದಾರಿಗೆ, ಜೀವನದ ಗುರಿ ತಲುಪಬೇಕಾದ್ರೆ, ಜೀವನದ ಉದ್ದೇಶವನ್ನು ಈಡೇರಿಸ್ಕೋಬೇಕಾದ್ರೆ ಒಬ್ಬ ಮಾರ್ಗದರ್ಶಕ ಇಲ್ಲದೆ ಹೋದ್ರೆ ಆ ದಾರಿ ತಲುಪೋದು ಕಷ್ಟ ಸಾಧ್ಯ, ತುಂಬಾ ದುಸ್ತರವಾಗ್ತದೆ. ಮಳ್ಳು ಕಲ್ಲುಗಳ ನಡುವೆ ಹೆಚ್ಚು ನೋವಿನಿಂದ ಸಾಗಬೇಕಾಗ್ತದೆ. ಆದರೆ ನೋಡಿ, ಒಬ್ಬ ಮಾರ್ಗದರ್ಶಕ, ಒಬ್ಬ ಗುರು ಜೊತೆಲಿದ್ದಾನೆ ಅಂತ ಹೇಳಿದಾಗ, ಅದಕ್ಕೆ ನಮ್ಮ ಹಿರಿಯರು ಹೇಳೋರು, ಹಿಂದೆ ಗುರು ಮುಂದೆ ಗುರಿ ಇದ್ರೆ ಸುಲಭವಾಗಿ ನೀನು ತಲುಪ್ತಿ ಅಂತ. ಅಂದರೆ ಸುಲಭ ಅಂದರೆ ಕಷ್ಟ ಆದರೂ ಕೂಡ ಒಂದು ಆತ್ಮವಿಶ್ವಾಸ ಬರ್ತದೆ. ಈಗ ಜೊತೆಲಿ ಯಾರೋ ಇದ್ದಾರೆ ಅಂದಾಗ ಎಷ್ಟೇ ದೂರ ಕ್ರಮಿಸಿದ್ರು ಕೂಡ ಜೊತೆಲಿ ಇರೋದ್ ಕಾರಣಕ್ಕೆ ಒಂದು ವಿಶ್ವಾಸ ಬರ್ತದೆ, ಇದ ಬಿಡೋದು ಹೋಗ್ಬೋದು ಅಂತ. ಹಾಗೆ ಗುರು ಇದು ಬಿಟ್ರಂತೂ, ಮಾರ್ಗದರ್ಶಕ, ಸರಿಯಾದ ಮಾರ್ಗದರ್ಶಕ ಜೊತೆಲಿ ಇದು ಬಿಟ್ರಂತೂ ನೀವು ತಲುಪುವಂಥ ಮಾರ್ಗ ಇನ್ನೂ ಅದ್ಭುತವಾಗಿರ್ತದೆ, ಸ್ಪಷ್ಟತೆ ಇರ್ತದೆ, ನಿಖರತೆ ಇರ್ತದೆ, ಮತ್ತು ಬೇಗ ತಲುಪ್ತೀರಿ. 50 ವರ್ಷ ಆಗುವಂಥದ್ದನ್ನು 10 ವರ್ಷದಲ್ಲಿ ಗುರಿ ತಲುಪ್ತೀರಿ. ಇಲ್ಲದೆ ಇದ್ರೆ 90 ವರ್ಷ ಆದರೂ ಕೂಡ ಅಲಿತಾನೆ ಇರಬೇಕಾಗ್ತದೆ. ಸುತ್ತಿ ಬಳಸಿ ಬರ್ತಾನೆ ಇರ್ತೀರಿ. ನಮ್ಮ ಗುರಿ ಪಕ್ಕದಲ್ಲೇ ಇರುತ್ತೆ, ಗೊತ್ತೇ ಆಗಲ್ಲ. ಹಾಗಾಗಿ ಒಬ್ಬ ಒಳ್ಳೆ ಮಾರ್ಗದರ್ಶಕರನ್ನ, ಗುರುವನ್ನ ಈಗಲೇ ಆಯ್ಕೆ ಮಾಡ್ಕೊಳ್ಳಿ. ಗ್ರಹಿಕೆ, ಒಂದು ಗ್ರಹಣ ಶಕ್ತಿ, ಯಾರ ಜೊತೆಲಿ ಇರಬೇಕು, ಯಾರ ಜೊತೆಲಿ ಇದ್ದಾರೆ ಅನ್ನೋದು ಬಹಳ ಮುಖ್ಯ. ನಮ್ಮ ಸುತ್ತ ಎಂತ ಜನ ಇರ್ತಾರೆ ಅನ್ನೋದು, ಯಾರಿದ್ದಾರೆ ಅನ್ನೋದು, ಅದು ಬಹಳ ಮುಖ್ಯ. ಟೆಲ್ ಮಿ ಅಬೌಟ್ ಯುವರ್ ಫ್ರೆಂಡ್ಸ್, ಐ ಟೆಲ್ ಯು ಹೂ ಯು ಆರ್ ಅಂತ. ನೋಡಿ, ಮಹಾತ್ಮ ಗಾಂಧಿ ಯಾಕೆ ಯಶಸ್ವಿ ಆದರು? ಅದು ಚರ್ಚೆಗಳು ಬೇರೆ ಬೇರೆ ಏನಾದರೂ ಇರಲಿ, ಆದರೆ ಅವರು ಈ ಸ್ವತಂತ್ರಕ್ಕಿರ್ಬೋದು, ಈ ದೇಶದ ಹೋರಾಟಕ್ಕಿರ್ಬೋದು, ಒಂದು ಹಂತದ ಯಶಸ್ಸನ್ನು ತಲುಪಲಿಕ್ಕೆ ಒಂದು ಕಾರಣ ಅವರು ಅವರ ಜೊತೆಗಿದ್ದವರು. ಅವರ ಸುತ್ತ ಒಳ್ಳೆ ಜನ ಇಲ್ಲದೆ ಹೋಗಿದ್ರೆ, ಕೃಪಲಾನಿ ಇರ್ಬೋದು, ಆಚಾರ್ಯ ವಿನೋಬ ಭಾವೆ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು, ನೆಹರು ಇರ್ಬೋದು, ಸರೋಜಿನಿ ನಾಯ್ಡು ಇರ್ಬೋದು, ಎಷ್ಟು ಜನ ನೀವು ನೋಡ್ತೀರಿ, ಅವರನ್ನು 10 ಜನರನ್ನು ನೋಡ್ತೀರಿ. ಹಾಗೆ ಇಲ್ಲದೆ ಹೋಗಿದ್ರೆ ನನಗನ್ಸೋದು ಮಹಾತ್ಮ ಗಾಂಧಿ ಕೂಡ ಫೇಲ್ ಆಗಿರ್ತಿತ್ತು. ಹಾಗಾಗಿ ಸುತ್ತ ಒಳ್ಳೆ ಸಮರ್ಥವಾದ ಜನರನ್ನು ನಾವು ಇಟ್ಕೋಬೇಕು. ಹಾಗೆ ಒಬ್ಬ ಸಮರ್ಥವಾದ ಗುರುವನ್ನು ನಾವು ಆಯ್ಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಾವು ನಮ್ಮ ಗುರಿಯನ್ನ ಮುಟ್ಟಿಯೇ ಮುಟ್ತೀವಿ. ಸಾರ್ಥಕವಾದಂತಹ, ಗುಣಾತ್ಮಕವಾದಂತಹ ಜೀವನವನ್ನ ನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈಗ ಅಕ್ಟೋಬರ್ 12ನೇ ತಾರೀಕಿನ ತಮ್ಮ ಕಾರ್ಯಾಗಾರ ಇದೆಯಲ್ಲ,
ಅದಕ್ಕೂ ಬರೋರು ಬರ್ತಾರೆ. ಆದರೆ ಅದನ್ನು ಬಿಟ್ಟು ಬೇರೆ ಬೇರೆ ಏನೇನು ಚಟುವಟಿಕೆಗಳಿದೆ ತಮ್ಮದು ಉಪಾಸನಾ ಸಂಸ್ಥೆದು? ಈ ಮನೋಶಕ್ತಿ ಅನ್ನೋದು ನಮ್ಮ ಉಪಾಸನದಲ್ಲಿ ಒಂದು ಬೇಸಿಕ್ ಕೋರ್ಸ್ ಇದ್ದ ಹಾಗೆ. ಅದಾದ ನಂತರ ಇಲ್ಲ ಗುರುಗಳೇ, ನಾನು ಇನ್ನೂ ಹೆಚ್ಚು ಸಾಧನೆ ಮಾಡಬೇಕು, ಆಯಿತು ನನ್ನ ಗುರಿ ನಿರ್ಣಯ ಆಯಿತು, ಅದನ್ನು ತಲುಪಬೇಕು ಅನ್ನುವಂಥ ಮಾರ್ಗ ಸಿಕ್ತು, ಆದರೆ ಇಷ್ಟೇ ನನ್ನ ಜೀವನ ಆಗಬಾರ್ದು, ಆಧ್ಯಾತ್ಮಿಕವಾಗಿ ನಾನು ಇನ್ನೂ ಸಾಧನೆ ಮಾಡಬೇಕು, ನನ್ನ ಜ್ಞಾನವನ್ನು ಇನ್ನೂ ವಿಸ್ತಾರ ಮಾಡ್ಕೋಬೇಕು, ಮನಸ್ಸನ್ನು ವಿಸ್ತಾರ ಮಾಡ್ಕೋಬೇಕು ಅಂದ್ಕೊಂಡ್ರೆ ಸ್ಟೆಪ್ ಬೈ ಸ್ಟೆಪ್ ನಾವು ಮೊದಲೇ ಹೇಳಿದಾಗೆ ಸರ್ವಾಂಗೀಣ ಉನ್ನತಿ ಆಗಬೇಕು, ದೈಹಿಕವಾಗೂ ಆರೋಗ್ಯವಾಗಿರಬೇಕು. ಆ ಕಾರಣದಿಂದಾಗಿ ಶಕ್ತಿಕ್ರಿಯಾ ಅಂತ ಒಂದು ಅಡ್ವಾನ್ಸ್ಡ್ ಕೋರ್ಸ್, ನಮ್ಮ ದೇಹದಲ್ಲಿರುವಂಥ ಶಕ್ತಿ ಕೇಂದ್ರಗಳನ್ನು ಹೇಗೆ ಜಾಗೃತಿಗೊಳಿಸ್ಕೋಬೇಕು, ಆ ಶಕ್ತಿನ ಹೇಗೆ ಸಮರ್ಥವಾಗಿ ಬಳಸ್ಕೋಬೇಕು, ಅದನ್ನು ತಿಳಿಸ್ಕೊಳ್ಳುವಂಥ ಕಾರ್ಯಾಗಾರ ಶಕ್ತಿಕ್ರಿಯೆ. ಇಲ್ಲ ನಾನು ನಿಮ್ಮನ್ನು ಗುರುವಾಗಿ ಅಥವಾ ನಿಮ್ಮ ಉಪಾಸನದಲ್ಲಿ ನಾನು ನಿರಂತರವಾಗಿರಬೇಕು ಅಂದಾಗ ಕುಂಡಲಿನಿ ದೀಕ್ಷೆ ಅದಾದ ನಂತರ, ಹೀಗೆ ಅದಾದ ನಂತರ ದೇವಿ ಸಾಧನ, ಉನ್ನತವಾದಂಥ ಅಮ್ಮನವರ ಒಂದು ಉನ್ನತ ಸಾಧನ ಮಾರ್ಗ, ಹೀಗೆ 10 ರೀತಿಯ ಶಿಬಿರಗಳನ್ನು ವರ್ಕ್ಶಾಪ್ಗಳನ್ನು ನಾವು ಮಾಡ್ತೀವಿ. ನಾನು ಏನು ಹೇಳ್ತೀನಿ, ಒಂದು 10-15 ವರ್ಷಗಳ ಹಿಂದೆ ಬಹಳ ಸರಿ ಹೇಳಿದ್ದೀನಿ ಇದನ್ನು. ನನ್ನೊಬ್ಬ ಸ್ನೇಹಿತ, ಅವನು ಲೆಕ್ಚರರ್ ಆಗಿದೆ. ಹೀಗೆ ಮಾತಾಡ್ತಾ ಮನಸ್ಸಿನ ಬಗ್ಗೆ ನನಗೆ ಬಹಳ ಚಿಕ್ಕಂದಿನಿಂದ ಕುತೂಹಲ, ಹಲವಾರು ಪುಸ್ತಕಗಳನ್ನು ಅದಕ್ಕೆ ಸಂಬಂಧಪಟ್ಟಾಗ ಅಧ್ಯಯನ ಮಾಡ್ತಾ ಇದ್ವು. ನಾನು ಕೇಳಿದೆ, ನಾವೊಂದು 5% ನಮ್ಮ ಬುದ್ಧಿಶಕ್ತಿಯನ್ನು ಬಳಸ್ತಾ ಇದ್ದೀವಲ್ವಾ ಅಂತ. ಅವನು ಶ್ರೀಕಂಠ ಅಂತ ಲೆಕ್ಚರರ್, ಅವ್ರು ಹೇಳಿದ್ರು ನಕ್ಬಿಟ್ಟು, ಏನು ಹೇಳ್ತಾ ಇದ್ದೀರಿ ಗುರುಗಳೇ, 5% ಬಳಸಿದ್ರೆ ನಾವು ಐನ್ಸ್ಟೈನ್ ಆಗಿಬಿಡ್ತಾ ಇದ್ವು. ನಾವು ಇಷ್ಟೇ ಅಂದ್ಕೊಳ್ಳಿ, 0.0093 ಆಗಿದ್ರೂ ಹಾಕ್ಕೊಳ್ಳಿ, 73 ಹಾಕ್ಕೊಳ್ಳಿ, 99 ಹಾಕ್ಕೊಳ್ಳಿ, 1% ನಾವು ಬಳಸ್ತಾ ಇಲ್ಲ ಅಂತ. ನಮ್ಮ ಬುದ್ಧಿಶಕ್ತಿಯ 1% ನೀವು ಬಳಸಿಬಿಟ್ರೆ ಒಬ್ಬ ಅದ್ಭುತ ಸಾಧಕ ಆಗ್ತೀರಿ. 3% ಮೇಲೆ ಬಳಸಿಬಿಟ್ರೆ ನೀವು ಒಳ್ಳೆ ಸೈಂಟಿಸ್ಟ್ ಆಗ್ತೀರಿ ಅಂತ. ನೀವು 10% ಮೇಲೆ ಬಳಸಿಬಿಟ್ರೆ ನೀವು ವೇದಾಂತಗಳನ್ನೆಲ್ಲ ನೀವೇ ರಚನೆ ಮಾಡುವಷ್ಟು ಆಗಿಬಿಡ್ತೀರಿ ಅಂತ. ಅಂದರೆ ನಮ್ಮ ಶಕ್ತಿಯನ್ನೇ ನಾವು ಬಳಸ್ಕೊಳ್ತಾ ಇಲ್ಲ. ಅವಾಗ ನನಗನಿಸ್ತು, ಹಾಗಾದರೆ ದೇಹದ ಶಕ್ತಿ ಎಷ್ಟು ಬಳಸ್ತಾ ಇದೀವಿ ನಾವು ಅಂತ. ಬುದ್ಧಿಶಕ್ತಿನೇ ಎಷ್ಟು ಬಳಸ್ತಾ ಇದ್ದೀವಿ, ಆದರೆ ಇಷ್ಟೊಂದು ಕೆಲಸ ಮಾಡ್ತೀವಲ್ಲ, ಪ್ರತಿದಿನ ಇಷ್ಟು ಕೆಲಸ ಮಾಡ್ತೀವಿ, ಶ್ರಮ ಹಾಕ್ತೀವಿ. ಹೊಲದ ಕೆಲಸ ಇರಬಹುದು, ಜಮೀನು ಕೆಲಸ ಇರಬಹುದು, ಆಫೀಸ್ನಲ್ಲಿರ್ಬೋದು, ಫ್ಯಾಕ್ಟ್ರಿನಲ್ಲಿರ್ಬೋದು, ಈಗ ನಾವಿರ್ಬೋದು, ಯೋಗ ಆಸನ ಇಷ್ಟೆಲ್ಲ ಮಾಡ್ತೀವಿ. ಹಾಗಾದರೆ ದೇಹದ ಶಕ್ತಿ ಎಷ್ಟು ಬಳಸ್ತೀವಿ ಅಂತ ನನಗನ್ಸಿದ್ದು 10% ಬಳಸಲ್ಲ ನಾವು ಅಂತ. ದೇಹದ ಇಡೀ ಜೀವನದಲ್ಲಿ 10% ಬಳಸಲ್ಲ ಅಂತ. ಯಾಕೆ ಅನಿಸ್ತು ಅಂದರೆ, ನಾವೇನಾದರೂ 10% 100% ಬಳಸೋರಾಗಿದ್ದಿದ್ರೆ ಹನುಮಂತ ಆಗಬೇಕಾಗಿತ್ತು, ಭೀಮ ಆಗಬೇಕಾಗಿತ್ತು. ಅಷ್ಟು ಶಕ್ತಿ ಸಾಮರ್ಥ್ಯ ಅವರಲ್ಲಿತ್ತು ಅಂದರೆ ನಮ್ಮಲ್ಲೂ ಇರಬೇಕು. ಅದೇ ದೇಹವೇ ಇದೆ, ಅದೇ ಪಂಚಭೂತಗಳಿಂದಾದ ದೇಹವೇ ಇದೆ. ಅರ್ಥಾತ್ ಏನು ಅಂದರೆ, ನಾವು ನಮ್ಮ ಬುದ್ಧಿಶಕ್ತಿಯನ್ನಾಗಲಿ ದೈಹಿಕ ಶಕ್ತಿಯನ್ನಾಗಲಿ ಪರಿಪೂರ್ಣವಾಗಿ ನಮ್ಮ ಜೀವನಕ್ಕೆ ನಾವು ಬಳಸ್ಕೊಳ್ಳೋದನ್ನೇ ಕಲ್ತಿಲ್ಲ. ಅದಕ್ಕೆ ನಾವು ಯೋಚನೆ ಮಾಡಿದ್ವು, ಮನೋಶಕ್ತಿಯಿಂದ ಮನಸ್ಸಿನ ಶಕ್ತಿಯನ್ನು ಸಂಮೋಹನ ತಂತ್ರದಿಂದ ಇನ್ನೂ ಅಡ್ವಾನ್ಸ್ಡ್ ಆಗಿ ಮನಸ್ಸನ್ನು ನಮಗೆ ಬೇಕಾದಂತೆ, ಹೇಗೆ ಮೊಬೈಲ್ಗೆ ಆ್ಯಪ್ಗಳನ್ನು ಇನ್ಸ್ಟಾಲ್ ಮಾಡ್ತೀವಿ, ಬೇಕಾದದ್ದನ್ನು ಬೇಡದ್ದನ್ನು ಅನ್ಇನ್ಸ್ಟಾಲ್ ಮಾಡ್ತೀವಿ, ಹಾಗೆ ಸಂಮೋಹನ ತಂತ್ರ ಅವರೇ ಇನ್ಸ್ಟಾಲ್ ಮಾಡ್ಕೋಬೇಕು, ಅವರೇ ಅನ್ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಬೇಕು ಅಂದರೆ ಪಡಿಬೇಕು, ಬೇಡ ಅಂದರೆ ತೆಗೆದು ಹಾಕಬೇಕು. ಅದಕ್ಕೋಸ್ಕರ ಸಂಮೋಹನ ತಂತ್ರ. ಇದೆಲ್ಲವನ್ನೂ ಮೀರಿ ಆಧ್ಯಾತ್ಮಿಕವಾಗಿ ಉನ್ನತಿಯನ್ನು ಗಳಿಸಬೇಕು. ನನ್ನ ಮನಸ್ಸಿನ ದೇಹದ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಳೋಕೆ ಸಾಧ್ಯ ಆಗಬೇಕು. ಆ ದೃಷ್ಟಿಯಿಂದ ಶಕ್ತಿಕ್ರಿಯಾ ಅನ್ನುವಂಥ ಕೋರ್ಸನ್ನು ಮಾಡಿಸ್ತಾ ಇದ್ವಿ. ನಾವು ಹೇಳೋದು, ಇದೇ ಜನ್ಮಕ್ಕೆ ಆಗದೆ ಇದ್ರೂ ಇರಲಿ. ಭಗವದ್ಗೀತೆಯಲ್ಲಿ ಕೃಷ್ಣನೊಂದು ಮಾತಿದೆ, ಸಾಧನೆ ಮಾಡ್ತಾ ಹೋದ್ವು, ಸಾಧನೆ ಮಾಡ್ತಾ ಹೋಗಿ ಯೋಗ ಭ್ರಷ್ಟ ಆದರೆ, ಅಂದರೆ ಸಾಧನೆ ಮಾಡ್ತಾ ಅರ್ಧದಲ್ಲೇ ಬಿಟ್ಟರೆ, ಸಾಧನೆಯನ್ನು ಮುಟ್ಟಿಲ್ಲ, ಗುರಿ ಮುಟ್ಟಿಲ್ಲ, ಅರ್ಧದಲ್ಲೇ ತೀರ ಹೋದರೆ ಅವ್ರ ಕತೆ ಏನು ಅಂತ ಅರ್ಜುನ ಕೇಳ್ತಾನೆ ಕೃಷ್ಣನಿಗೆ. ಅದಕ್ಕೆ ಕೃಷ್ಣ ಹೇಳೋದು, ಯೋಚನೆ ಮಾಡಬೇಡ, ಈ ಜನ್ಮದಲ್ಲಿ ಯೋಗವನ್ನು ನಿನ್ನ ಗುರಿಯನ್ನು ಮುಟ್ಲಿಕ್ಕೆ ಆಗದೆ ಹೋದರೆ ಮುಂದಿನ ಜನ್ಮದಲ್ಲಂತೂ ನೀನೇ ಯೋಗದ ಕಡೆಗೆ ಆಕರ್ಷಿತನಾಗಿ, ಅಥವಾ ಯೋಗವೇ ನಿನ್ನ ಕಡೆಗೆ ಆಕರ್ಷಿತವಾಗಿ ಆ ಗುರಿಯನ್ನು ಪೂರ್ಣಗೊಳಿಸ್ತೀಯ ನೀನು ಅಂತ. ಹಾಗಾಗಿ ಈಗ ಶುರು ಮಾಡಿ. ಈ ಜನ್ಮದಲ್ಲಿ ಆಗ್ತದೋ ಮುಂದಿನ ಜನ್ಮದಲ್ಲಿ ಆಗ್ತದೋ ಅದು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇವತ್ತು ಅಂದರೆ ಅರ್ಥ ಏನು ಅಂದರೆ, ಜನ್ಮ ಅಂದರೆ ಮುಂದಿನ ಅಂತನೂ ಅನ್ಕೋಬೇಡಿ. ಇವತ್ತಾಗ್ತದೋ ನಾಳೆ ಆಗ್ತದೋ ಮುಂದಿನ ವರ್ಷ ಆಗ್ತದೋ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಕರ್ಮಣ್ಣೇವ ಅಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತ ಏನು ಕೃಷ್ಣ ಹೇಳ್ತಾರೆ. ಫಸ್ಟ್ ಶುರು ಮಾಡಿ. ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ಅದು ಬುದ್ಧಿಶಕ್ತಿ ಇರ್ಬೋದು, ದೇಹದ ಶಕ್ತಿ ಇರ್ಬೋದು, ಅದನ್ನು ಹೆಚ್ಚು ಹೆಚ್ಚು ಬಳಸ್ಕೊಳ್ಳುವಂಥ ಸಾಮರ್ಥ್ಯವನ್ನು ಭಗವಂತ ನಿಮಗೆ ಕೊಟ್ಟೇ ಕೊಡ್ತಾನೆ. ಅದಕ್ಕೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಅಷ್ಟು ಸಹಕಾರ ಕಾರ್ಯ ನಿಮ್ಮ ಜೊತೆಗಿರ್ತದೆ. ಹಾಗಾಗಿ ಪ್ರತಿಯೊಬ್ಬರು ಬಂದು ಅದರ ಉಪಯೋಗ ಪಡಿಬೇಕು ಅನ್ನೋದು ನಮ್ಮ ಆಸೆ. ನಮ್ಮ ಪುರಾತನ ಪರಂಪರೆ, ನಮ್ಮ ಧರ್ಮ, ನಮ್ಮ ಸಂಸ್ಕಾರಗಳಲ್ಲಿ ಹಿರಿಯರು ಅನೇಕ ಗ್ರಂಥಗಳಲ್ಲೂ ಕೂಡ ಉಲ್ಲೇಖಿಸಿದ್ದು ಮನುಷ್ಯನ ಏಳಿಗೆ, ಅದಕ್ಕೆ ಬೇಕಾಗಿರುವಂತಹ ಪೂರಕವಾದ ಅಂಶಗಳನ್ನು
ಮಾಡರ್ನ್ ಸೈನ್ಸ್, ಮಾಡರ್ನ್ ಟೆಕ್ನಾಲಜಿ ಏನೇನಂತ ಬರ್ತದೆ ಅವ್ರು ಹೇಳಿದ್ದು ಅದನ್ನೇ, ಮನುಷ್ಯನ ಏಳಿಗೆ ನೆಮ್ಮದಿಯುತ ಬದುಕಿಗೆ ಏನೇನು ಬೇಕೋ ಅದನ್ನು ಮಾಡ್ಕೊಳ್ಳಿ ಅಂತ. ಎಲ್ಲರೂ ಕೊನೆಗೆ ಹುಡುಕಿದ್ದು ಒಂದನ್ನೇ ಮೂಲ, ಅದೇ ಮನಸ್ಸು. ಮನಸ್ಸಿಗೆ ಬಹಳ ದೊಡ್ಡ ಶಕ್ತಿ ಇದೆ, ಮನಸ್ಸಿಗೆ ದೊಡ್ಡ ವೀಕ್ನೆಸ್ಸು ಇದೆ. ಅದೇ ನಿಮ್ಮ ವೀಕ್ನೆಸ್ ಅತಿ ದೊಡ್ಡ ವೀಕ್ನೆಸ್ ಆಗೋಕ್ಕೂ ಸಾಧ್ಯ ಇದೆ, ಅದೇ ನಿಮ್ಮ ದೊಡ್ಡ ಸ್ಟ್ರೆಂತ್ ಕೂಡ ಆಗೋಕ್ಕೆ ಸಾಧ್ಯ ಇದೆ. ಈ ಮ್ಯಾನೇಜ್ಮೆಂಟ್ ಥಿಯರಿಯಲ್ಲಿ ಸ್ವಾಟ್ ಅನಾಲಿಸಿಸ್ ಅಂತ ಕರೀತಾರೆ. ಅಂದರೆ ನೀವು ಸ್ಟ್ರೆಂತ್, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ನೆಲ್ಲ ಅನಲೈಸ್ ಮಾಡ್ಕೊಳ್ಳಿ ಅಂತ. ಆದರೆ ಎಲ್ಲಕ್ಕಿಂತಲೂ ದೊಡ್ಡ ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟಿ, ಥ್ರೆಟ್ ಯಾವುದೋ ನನಗನ್ಸೋದು ಅಂತಂದರೆ ಮನಸ್ಸು. ಎಲ್ಲ ಸ್ವಾಟ್ ಅನಾಲಿಸಿಸು ಒಳಗೆ ಇದೆ ನಮಗೆ, ಸೊ ನಾವೆಲ್ಲೂ ಹೊರಗಡೆ ಮಾಡಬೇಕಾಗಿಲ್ಲ. ಸೊ ಹಾಗಾಗಿ ಮನಸ್ಸಿನ ಶಕ್ತಿ ಏನು, ಅದನ್ನು ನೀವು ಹೇಗೆ ಅದನ್ನು ಚೆನ್ನಾಗಿ ದುಡಿಸ್ಕೋಬಹುದು. ಅಂದರೆ ನಮ್ಮಲ್ಲಿ ಟೂಲ್ಸ್ ಇರ್ತವೆ. ಉದಾಹರಣೆ ಹೇಗೆ ಅಂತಂದರೆ ನಮ್ಮಲ್ಲಿ ಎಲ್ಲ ಪರಿಕರಗಳು ಇರ್ತವೆ, ಆದರೆ ಅದನ್ನೆಲ್ಲ ಇಟ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿರಬೇಕಲ್ಲ, ಅದೊಂದು ಸ್ಕಿಲ್ ಇರಬೇಕಲ್ಲ. ಅದನ್ನೆಲ್ಲ ತಿಳಿಸ್ಕೊಳ್ತಾರೆ ನಮ್ಮ ಸದ್ಗುರು ಶ್ರೀರಾಮ ಗುರುಗಳು ಮತ್ತು ಅವರ ತಂಡ ಇರ್ತದೆ, ಅವರು ವಾಲಂಟಿಯರ್ಸ್ ಎಲ್ಲ ಇರ್ತಾರೆ. ಅಕ್ಟೋಬರ್ 12ನೇ ತಾರೀಕು 2025 ಬೆಂಗಳೂರಿನ ಪುರಭವನ ಟೌನ್ ಹಾಲ್ನಲ್ಲಿ ಅವರ ಕಾರ್ಯಾಗಾರ ನಡೀತದೆ. ಮನಸ್ಸಿಗೆ ಸಂಬಂಧಪಟ್ಟಂಥದ್ದು, ಮನಸ್ಸಿನ ಶಕ್ತಿಗೆ ಸಂಬಂಧಪಟ್ಟಂಥದ್ದು. ಸೊ ಮನೋಶಕ್ತಿ ಅಂತ ಹೇಳಿ ದಯವಿಟ್ಟು ಎಲ್ಲರೂ ಹೋಗಿ ತಿಳ್ಕೊಳ್ಳಿ, ಕಲ್ತ್ಕೊಳ್ಳಿ, ಬಳಸ್ಕೊಳ್ಳಿ. ಅಂದರೆ ತಿಳಿದು ಕಲ್ತ್ಕೊಂಡು ಇಟ್ಟುಬಿಡೋದಲ್ಲ, ಅನೇಕ ವಿಷಯಗಳು ಗೊತ್ತು, ಆದರೆ ನಾನು ಪ್ರಾಯೋಗಿಕವಾಗಿ ಬಳಸ್ತಿಲ್ಲ ಅಂತಂದರೆ ಅವುಗಳ ಉಪಯೋಗ ಏನು ಅಂತ ಕೇಳೋ ಕಾಲ ಕೂಡ ಇದೆ. ಹಾಗಾಗಿ ಅದನ್ನು ಚೆನ್ನಾಗಿ ಬಳಸ್ಕೊಳ್ಳಿ, ಚೆನ್ನಾಗಿ ಬದುಕಿ. ಒಟ್ಟು ಮನುಷ್ಯನ ಜೀವಿತದ ಉದ್ದೇಶ ಏನು? ನೆಮ್ಮದಿಯಾಗಿ ಸುಖವಾಗಿ ಬದುಕೋದಲ್ವ. ಅದಕ್ಕೆ ಎಲ್ಲದು ಒಳ್ಳೇದು ಯಾವ ಕಡೆಯಿಂದಾದರೂ ಬರಲಿ, ಸ್ವೀಕರಿಸೋಣ, ಏನಂತೀರಿ? ಹಾಗಾಗಿ ಗುರುಗಳೇ ಭಾಳ ಧನ್ಯವಾದ. ಕಲಾ ಮಾಧ್ಯಮದ ಜೊತೆಗೆ ಅನೇಕ ಗಂಟೆಗಳು ಕಳೆದ್ರಿ ತಾವು. ತಮ್ಮ ಈ ಮಾತು ಮಾರ್ಗದರ್ಶನ ಅನೇಕರ ಜೀವನಕ್ಕೆ ಒಳ್ಳೆಯದಾಗಲಿ ಗುರುಗಳೇ. ಬಹಳ ಸಂತೋಷ. ಎಷ್ಟು ಸಮಯ ನೀವು ಕೊಟ್ಟಿದ್ದಕ್ಕೆ, ಈ ಜ್ಞಾನವನ್ನು ತಲುಪಿಸಲಿಕ್ಕೆ ಸಹಕಾರ ಕೊಟ್ಟಿದ್ದಕ್ಕೆ ನಿಮಗೂ ಕೂಡ ನಿಮ್ಮ ತಂಡಕ್ಕೂ ಕೂಡ ಧನ್ಯವಾದ. ಧನ್ಯವಾದ. ಉಪಾಸನಾ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.